ಹಲ್ಲೆಲೂಯಾ. ನಮ್ಮ ದೇವರು ಮಾತನಾಡುವ ದೇವರು. ನಮ್ಮ ದೇವರು ಖಂಡಿತವಾಗಿಯೂ ನಮ್ಮ ಸಂಗಡ ಇವತ್ತು ಮಾತನಾಡುತ್ತಾನೆಂಬುದಾಗಿ ನಾನು ನಂಬಿದ್ದೇನೆ. ಇವತ್ತು ನಾನು ಮಾತನಾಡುವಂಥ ಸಂಗತಿ, ಎಲ್ಲ ವಿಶ್ವಾಸಿಯು ಆತ್ಮನಿಂದ ಹುಟ್ಟಿರಬೇಕು ಎಂಬುದಾಗಿ. ಹಲ್ಲೆಲೂಯಾ. ಎಲ್ಲ ವಿಶ್ವಾಸಿ, ನನ್ನನ್ನು ಇವತ್ತು ಗಮನ ಕೊಟ್ಟು ನೀವು ಶ್ರದ್ಧೆಯಿಂದ ಮಾತುಗಳನ್ನು ಕೇಳಬೇಕು. ಯಾಕೆಂದರೆ ನಾನಿವತ್ತು ಹೇಳುವಂಥ ಈ ಸಂಗತಿ ಬಹಳ ಪ್ರಾಮುಖ್ಯವಾದದ್ದು. ಯಾಕೆಂದರೆ ನಾವು ವಿಶ್ವಾಸಿಗಳಾಗಿ ದೀಕ್ಷಾಸನ ತೆಗೆದುಕೊಂಡರೆ ಮಾತ್ರ ಸಾಲುವುದಿಲ್ಲ, ನಾವು ಆತ್ಮನಿಂದಲೂ ನಾವೇನಾಗಿರಬೇಕು, ಹುಟ್ಟಿರಬೇಕು. ಹಲ್ಲೆಲೂಯಾ. ಇವತ್ತಿನ ಪ್ರಾಬ್ಲಮ್ ಏನಂತ ಹೇಳಿದರೆ, ನಾವು ದೀಕ್ಷಾಸನ ಮಾಡಿಸಿಕೊಳ್ಳುತ್ತೇವೆ, ರಕ್ಷಣೆ ಹೊಂದಿದ್ದೇವೆ, ಯೇಸು ಸ್ವಾಮಿ ನಂಬಿದ್ದೇವೆ ಎಂಬುದಾಗಿ ಹೇಳ್ತೇವೆ, ಆದರೆ ಆತ್ಮನಿಂದ ನಡೆಸಲ್ಪಡುವಂಥ ಜನರು ನಾವು ಇನ್ನೂ ಆಗಲಿಲ್ಲ. ಹಲ್ಲೆಲೂಯಾ. ಇವತ್ತು ನಾವು ಸಭೆಯಾಗಿ ನಾವು ಒಂದು ವಿಷಯವನ್ನು ಅರ್ಥ ಮಾಡಿಕೊಳ್ಳಬೇಕು, ನಾವು ದೇವರ ಆತ್ಮನಿಂದ ನಡೆಸಲ್ಪಡಬೇಕು ಎಂಬುದಾಗಿ. ಹಲ್ಲೆಲೂಯಾ. ದೇವರ ಆತ್ಮನಿಂದ ಹೇಗೆ ನಡೆಸಲ್ಪಡಲಿಕ್ಕಿದ್ದೇವೆ ಅದನ್ನು ನಾವು ನೋಡಲಿಕ್ಕಿದ್ದೇವೆ. ದೇವರ ಆತ್ಮನಿಂದ ನಡೆಸಲ್ಪಡಬೇಕೆಂಬುದಾಗಿ ದೇವರು ಎಲ್ಲಿ, ಯೇಸು ಸ್ವಾಮಿ ನಮಗೆ ಎಲ್ಲಿ ಹೇಳಿದನೆಂಬುದಾಗಿ ಮೊದಲದಾಗಿ ನಾವು ನೋಡಿಕೊಳ್ಳೋಣ. ಯೋಹಾನ ಬರೆದ ಸುವಾರ್ತೆ 3ನೇ ಅಧ್ಯಾಯ 5ನೇ ವಚನ. ಯೋಹಾನ ಬರೆದ ಸುವಾರ್ತೆ 3ನೇ ಅಧ್ಯಾಯ, ಯಾರಾದರೂ ಒಬ್ರು ದಯಮಾಡಿ ಓದಿ. ನಾನು ನಿನಗೆ ನಿಜ ನಿಜವಾಗಿ ಹೇಳುತ್ತೇನೆ, ನೀನು ಒಬ್ಬನು ನೀರಿನಿಂದಲೂ ಆತ್ಮನಿಂದಲೂ ಹುಟ್ಟದಿದ್ದರೆ ದೇವರ ರಾಜ್ಯಕ್ಕೆ ಸೇರಲಾರನು. ಓದಿ. ದೇಹದಿಂದ ಹುಟ್ಟಿದ್ದು ದೇಹವೇ, ಆತ್ಮನಿಂದ ಹುಟ್ಟಿದ್ದು ಆತ್ಮವೇ. ನೀವು ಹೊಸದಾಗಿ ಹುಟ್ಟಬೇಕು ಎಂದು ನಾನು ನಿಮಗೆ ಹೇಳಿದ್ದರಿಂದ ಆಶ್ಚರ್ಯಪಡಬೇಡ. ಗಾಳಿಯು ಮನಸ್ಸು ಬಂದ ಕಡೆ ಬೀಸುತ್ತದೆ, ಅದರ ಸಪ್ಪಳವನ್ನು ಕೇಳುತ್ತೆ, ಆದರೆ ಅದು ಎಲ್ಲಿಂದ ಬರುತ್ತದೋ ಎಲ್ಲಿಗೆ ಹೋಗುತ್ತದೋ ನಿನಗೆ ತಿಳಿಯದು. ಆತ್ಮನಿಂದ ಹುಟ್ಟಿದವರೆಲ್ಲರೂ ಅದರಂತೆಯೇ ಅಂದನು. ಹಲ್ಲೆಲೂಯಾ. ಈ ವಾಕ್ಯದಲ್ಲಿ ನಾವು ಯೇಸು ಸ್ವಾಮಿ ನಿಕೋದೇಮ ಎಂಬ ಒಬ್ಬ ವ್ಯಕ್ತಿಗೆ ಮಾತನಾಡುವುದನ್ನು ನಾವು ನೋಡುತ್ತೇವೆ. ಈ ನಿಕೋದೇಮ ಎಂಬ ವ್ಯಕ್ತಿಯ ಬಗ್ಗೆ ನಾವು ನೋಡುವಾಗ, ಈ ವ್ಯಕ್ತಿ ಒಂದು ದೇವರ ವಿಷಯವಾಗಿ ತಿಳಿದಂಥ ವ್ಯಕ್ತಿ. ಆತನಿಗೆ ದೇವರ ಬಗ್ಗೆ ಒಳ್ಳೆ ನಾಲೆಜ್ ಇದೆ. ಯಾಕಂತ ಹೇಳಿದರೆ ಅವನು ಫರಿಸಾಯನಾಗಿದ್ದನು, ಅವನು ಸಭೆಯ ಒಬ್ಬ ಹಿರಿಯನೂ ಆಗಿದ್ದನು. ಮತ್ತು ಆತನೇನಾಗಿದ್ದ ಅಂತ ಹೇಳಿದರೆ, ಅವನ ಅಂಡರಲ್ಲಿ ಕೆಲವು ಜನರು, ನೀವು ಅವನ ಬ್ಯಾಕ್ಗ್ರೌಂಡನ್ನು ಸ್ಟಡಿ ಮಾಡಬೇಕು, ಗೊತ್ತಾಗ್ತದೆ. ಆತನೊಂದು ನಾಯಕರ ಸ್ಥಾನದಲ್ಲಿ, ಅವನ ಕೈ ಕೆಳಗೆ ಜನರಿದ್ದಂಥ ಆ ಪರಿಸ್ಥಿತಿ ಅವನು ಆಗಿತ್ತು. ಈ ಫರಿಸಾಯನಾದಂಥ ಈ ನಿಕೋದೇಮನು ಒಂದು ಸಾರಿ ಯೇಸು ಸ್ವಾಮಿ ಏಕಾಂತವಾಗಿರುವಂಥ ಸಮಯದಲ್ಲಿ ಆತನು ಬರುತ್ತಾನೆ ಯೇಸು ಸ್ವಾಮಿ ಹತ್ರ ಬಂದು ಹೇಳ್ತಾನೆ, ಇಲ್ಲಿ 2ನೇ ವಚನ, ನೀನು ದೇವರ ಕಡೆಯಿಂದ ಬಂದ ಬೋಧಕನೆಂದು ಬಲ್ಲೆನು, ನೀನು ಮಾಡುವಂಥ ಈ ಸೂಚಕ ಕಾರ್ಯಗಳನ್ನು ದೇವರ ಸಹಾಯವಿಲ್ಲದೆ ಮಾಡುವುದು ಯಾರಿಂದಲೂ ಆಗದು ಎಂದು ಹೇಳಿದನು. ಅದಕ್ಕೆ ಯೇಸು, ನಾನು ನಿನಗೆ ನಿಜ ನಿಜವಾಗಿ ಹೇಳುತ್ತೇನೆ, ಒಬ್ಬನು ಹೊಸದಾಗಿ ಹುಟ್ಟದಿದ್ದರೆ ಅವನು ದೇವರ ರಾಜ್ಯವನ್ನು ಕಾಣಲಾರನು ಅಂದನು. ಇಲ್ಲಿ ಪ್ರಿಯ ದೇವ ಜನರೇ, ನಿಕೋದೇಮ ಎಂಬ ವ್ಯಕ್ತಿ, ಆತನು ಯೇಸು ಸ್ವಾಮಿ ಹತ್ರ ಏಕಾಂತವಾಗಿರುವಂಥ ಸಮಯದಲ್ಲಿ, ಯಾರೂ ಇಲ್ಲ ಆ ಸಮಯದಲ್ಲಿ, ಒಬ್ಬನೇ ಬರ್ತಾನೆ, ಒಬ್ಬನೇ ಬಂದು ಯೇಸುವಿನೊಂದಿಗೆ ಮಾತನಾಡಲು ಪ್ರಾರಂಭ ಮಾಡ್ತಾನೆ. ಇವತ್ತು ನಮ್ಮ ಜೀವಿತಗಳಲ್ಲಿ ನಿಕೋದೇಮನ ಹಾಗೆ ನಾವು ಎಷ್ಟೋ ಸಾರಿ ನಮ್ಮ ಮನೆಗಳಲ್ಲಿ, ರೂಮ್ಗಳಲ್ಲಿ, ಕೋಣೆಯಲ್ಲಿ ಕೂತ್ಕೊಂಡು ಎಷ್ಟೋ ಸಾರಿ ಪ್ರಾರ್ಥನೆ ಮುಖಾಂತರ ಯೇಸುವಿನೊಂದಿಗೆ ಮಾತನಾಡಿದ್ದೇವೆ, ಹೌದಲ್ಲ? ನಾವು ಏಕಾಂತವಾಗಿ ದೇವರೊಂದಿಗೆ, ಯೇಸುವಿನೊಂದಿಗೆ ನಾವು ಮಾತನಾಡಿದ್ದೇವೆ ಪ್ರಾರ್ಥನೆ ಮುಖಾಂತರ, ದೇವರೇ ನನಗೆ ಸಹಾಯವನ್ನು ಮಾಡು, ನನ್ನನ್ನು ಕರುಣಿಸು ಎಂಬುದಾಗಿ. ಅದೇ ರೀತಿಯಾಗಿ ಇಲ್ಲೊಬ್ಬ ನಿಕೋದೇಮ ಎಂಬ ವ್ಯಕ್ತಿ ಫರಿಸಾಯನಾಗಿದ್ದಾನೆ. ಆತನು ಯಾಕೆ ಅವನು ಏಕಾಂತವಾಗಿ ಬರ್ತಾನಂತ ಹೇಳಿದರೆ, ಅವನು ಪಬ್ಲಿಕ್ ಆಗಿ ಬಂದು ಯೇಸುವಿನೊಂದಿಗೆ ಮಾತನಾಡಿದರು. ಉಳಿದ ಫರಿಸಾಯರು, ಆಗಿನ ಕಾಲದಲ್ಲಿ ಫರಿಸಾಯರೆಂಬ ಧರ್ಮಶಾಸ್ತ್ರವನ್ನು ತಿಳಿದುಕೊಂಡಂಥ ದೇವ ಭಕ್ತರೆಂಬುದಾಗಿ ಹೇಳಿಕೊಂಡು ಕರೆಸಿಕೊಳ್ಳುತ್ತಿದ್ದಂಥ ಈ ವ್ಯಕ್ತಿಗಳು ಅವರೇನು ಮಾಡ್ತಾರೆ, ಯೇಸು ಸ್ವಾಮಿಯನ್ನು ವಿರೋಧ ಮಾಡುತ್ತಾ ಇದ್ದರು. ಈ ಯೇಸು ಸ್ವಾಮಿಯನ್ನು ವಿರೋಧ ಮಾಡುತ್ತಿರುವಂಥದ್ರಲ್ಲಿ ಒಬ್ಬನಾದಂಥ ನಿಕೋದೇಮನು ನಿಧಾನ ಬಂದು ಯೇಸು ಸ್ವಾಮಿ ಹತ್ರ ಕೇಳ್ತಾನೆ, ಯೇಸು ಸ್ವಾಮಿ ಹತ್ರ, ನೀನು ದೇವರ ಕಡೆಯಿಂದ ಬಂದ ಬೋಧಕನೆಂದು ಬಲ್ಲೆನು ಎಂಬುದಾಗಿ. ಇಲ್ಲಿ ನಿಕೋದೇಮ ಎಂಬ ವ್ಯಕ್ತಿ ದೇವರ ಬಳಿಯಲ್ಲಿ ಏನು ಮಾಡ್ತಾ ಇದ್ದಾನೆ, ತನ್ನ ನಂಬಿಕೆಯನ್ನು ಅರಿಕೆ ಮಾಡಿಕೊಳ್ತಾ ಇದ್ದಾನೆ. ಏನಂತ ನಂಬಿಕೆ? ನೀನು ದೇವರ ಕಡೆಯಿಂದ ಬಂದ ಬೋಧಕನು, ನೀನು ಮಾಡುವಂಥ ಈ ಸೂಚಕ ಕಾರ್ಯಗಳನ್ನು ದೇವರ ಸಹಾಯವಿಲ್ಲದೆ ಮಾಡುವುದು ಯಾರಿಂದಲೂ ಆಗದು ಎಂಬುದಾಗಿ. ಹೀಗೆ ಅರಿಕೆ ಮಾಡಿಕೊಳ್ಳುತ್ತಿರುವಂಥ ಸಮಯದಲ್ಲಿ ಯೇಸು ಸ್ವಾಮಿ ಆತನು ಹೊಗಳುವಂಥದ್ದನ್ನು,
ಆತನು ಯೇಸುವಿನ ಬಗ್ಗೆ ಹೇಳುತ್ತಿರುವಂಥ ಆ ಕಾರ್ಯಗಳ ಆ ಮಾತುಗಳನ್ನು ಗ್ರಹಿಸಿಕೊಂಡು ಥ್ಯಾಂಕ್ ಯು ಎಂಬುದಾಗಿ ಹೇಳ್ತಾ ಇಲ್ಲ. ಅದರ ಬದಲಾಗಿ ಅವನಲ್ಲಿ ಕಂಡಂಥ ಒಂದು ವಿಶೇಷವಾದಂಥ ಏನು ಹೇಳ್ತಾರೆ ಬಲಹೀನತೆ ಆಗಿರ್ಬೋದು, ಅಥವಾ ಅವನ ಜೀವಿತದಲ್ಲಿ ಯೇಸು ಬಯಸುತ್ತಿದ್ದಂಥ ವಿಷಯವನ್ನು ಯೇಸು ಸ್ವಾಮಿ ಅವನಿಗೆ ಹೇಳ್ತಾನೆ. ಏನಂತ ಹೇಳಿದರೆ, ನಾನು ನಿಮಗೆ ನಿಜವಾಗಿ ಹೇಳುತ್ತೇನೆ, ಒಬ್ಬನು ಹೊಸದಾಗಿ ಹುಟ್ಟದಿದ್ದರೆ ಅವನು ದೇವರ ರಾಜ್ಯವನ್ನು ಕಾಣಲಾರನು. ನಿಕೋದೇಮನು ಬಂದ ತಕ್ಷಣ ಯೇಸು ಅವನಲ್ಲಿ ಕಂಡಂಥ ಸಂಗತಿ ಏನಂತ ಹೇಳಿದರೆ, ಅವನು ನೀರಿನಿಂದಲೂ ಹುಟ್ಟಬೇಕು, ಆತ್ಮನಿಂದಲೂ ಹುಟ್ಟಬೇಕು. ಇವತ್ತು ಯಾರೇ ಆಗಿರಲಿ, ಇವತ್ತು ನಾವು ನೀರಿನಿಂದ ಮಾತ್ರ ಹುಟ್ಟಿರಬಹುದು, ಆದರೆ ಇವತ್ತು ಆತ್ಮನಿಂದ ಹುಟ್ಟಿದ್ದೇವೆ ಎಂಬುದಾದಂಥ ಒಂದು ಪ್ರಶ್ನೆ ಯೇಸು ಸ್ವಾಮಿ ನಿಕೋದೇಮ ವ್ಯಕ್ತಿಯ ಬಳಿ ಬಂದು ಹೇಳ್ತಾ ಇದ್ದಾನೆ. ನೀನು ಏನು ಮಾಡಬೇಕಂತ ಹೇಳ್ತಾ ಇದ್ದಾನೆ, ನೀರಿನಿಂದಲೂ ಹುಟ್ಟಬೇಕು, ಆತ್ಮನಿಂದಲೂ ಹುಟ್ಟಬೇಕು. ದೀಕ್ಷಾಸನಲ್ಲಿ ನೀರಿನಿಂದ ಹುಟ್ಟುವಂಥದ್ದು ದೀಕ್ಷಾಸನವನ್ನು ತೋರಿಸುವಂಥದ್ದಾಗಿದೆ. ಆತ್ಮನಿಂದ ಹುಟ್ಟುವಂಥದ್ದು ಅದು ಪವಿತ್ರಾತ್ಮನ ಅಭಿಷೇಕವಾಗಿದೆ. ಇಲ್ಲಿ ಯೇಸು ಸ್ವಾಮಿ ಹೇಳ್ತಾನೆ, ನೀನು ಒಂದು ವೇಳೆ ನನ್ನನ್ನು ಹಿಂಬಾಲಿಸಬೇಕಾಗಿದ್ದರೆ, ಅಥವಾ ಮುಂದಿನ ವಾಕ್ಯದಲ್ಲಿ ಓದುವಾಗ ಗೊತ್ತಾಗ್ತದೆ, ಪರಲೋಕ ರಾಜ್ಯವನ್ನು ನೀನು ಕಾಣಬೇಕಾದರೆ ನೀನು ಮೊದಲು ಏನು ಮಾಡಬೇಕು, ನೀರಿನಿಂದಲೂ ಹುಟ್ಟಬೇಕು, ಆತ್ಮನಿಂದಲೂ ಹುಟ್ಟಬೇಕು. ಯೇಸು ಸ್ವಾಮಿ ನಿಕೋದೇಮನಲ್ಲಿ ಎರಡನ್ನೂ ಕಾಣಲಿಲ್ಲ. ಇವತ್ತು ನಾವು ವಿಶ್ವಾಸಿಗಳಾಗಿ ಒಂದನ್ನು ಕಾಣುತ್ತಾ ಇದ್ದೇವೆ, ಇನ್ನೊಂದನ್ನು ಕಾಣುತ್ತಾ ಇಲ್ಲ. ನಾವು ಈ ಚರ್ಚ್ಗಳಿಗೆ ಬರುತ್ತೇವೆ, ಆರಾಧನೆ ಸ್ತುತಿ ಸ್ತೋತ್ರಗಳನ್ನು ಮಾಡಿ ಹೋಗುತ್ತೇವೆ, ಆದರೆ ಆರ್ ಯು ರಿಯಲಿ ದೇವರಿಂದ ನಿಜವಾಗಿ ನೀವು ಆತ್ಮನಿಂದ ನಡೆಸಲ್ಪಡುತ್ತಾ ಇದ್ದೀರಾ? ನಿಮ್ಮ ಮುಂದೆ ಒಂದು ಪ್ರಶ್ನೆ ಇದೆ. ನಿಜವಾಗಿ ನೀವು ಆತ್ಮನಿಂದ ನಡೆಸಲ್ಪಡುತ್ತಾ ಇದ್ದೀರಾ? ಇಲ್ಲಿ ನಿಕೋದೇಮನು ಯೇಸುವನ್ನು ರೆಕಗ್ನೈಸ್ ಮಾಡ್ತಾನೆ, ಆದರೆ ಯೇಸುವಿಗೆ ನೀವು ರೆಕಗ್ನೈಸ್ ಮಾಡುವಂಥದ್ದು ಇಂಪಾರ್ಟೆಂಟ್ ಅಲ್ಲ, ಆದರೆ ನಿಮ್ಮಲ್ಲಿರುವಂಥ ಕೊರತೆ ಏನಂದು ಅದನ್ನು ಸರಿಪಡಿಸಿಕೊಳ್ಳಬೇಕೆಂಬುದಾಗಿ ದೇವರು ಬಯಸುತ್ತಾನೆ. ಹಾಲೆಲೂಯ. ನಿಮ್ಮಲ್ಲಿರುವ ಕೊರತೆ ಸರಿಯಾಗಬೇಕೆಂಬುದಾಗಿ ಬಯಸುತ್ತಾನೆ. ನಾವೆಲ್ಲರೂ ಗುಪ್ತವಾಗಿರುವಾಗಲೂ ಪಬ್ಲಿಕ್ಕಲ್ಲಿರುವಾಗಲೂ ನಾವು ಯೇಸುವಿನ ಮಕ್ಕಳೆಂಬುದಾಗಿ ನಾವು ಹೇಳ್ತೇವೆ. ನಾವು ಯೇಸುವನ್ನು ಹಿಂಬಾಲಿಸುವವರು, ಯೇಸುವನ್ನು ಪ್ರೀತಿಸುತ್ತೇವೆ, ಚರ್ಚೆಗೆ ಹೋಗುತ್ತೇವೆ. ಆ ರೆಕಗ್ನೈಸೇಷನ್ ದೇವರು ಎಂದಿಗೂ ಅದು ಒಂದು ವೇಳೆ ಸಾಕ್ಷಿಯಾಗಿರಬಹುದು, ಆದರೆ ನಿಮ್ಮ ಆತ್ಮ ನಡೆಸಲ್ಪಡುವುದಕ್ಕೆ ಅದೇನಲ್ಲ, ಅದು ಸಹಾಯಕವಲ್ಲ. ನಿಮ್ಮ ಆತ್ಮವು ನಡೆಸಲ್ಪಡುವುದಕ್ಕೆ, ನೀವು ದೇವರ ಅನುಗುಣವಾಗಿ ನಡೆಸಲ್ಪಡುವುದಕ್ಕೆ ಯಾವುದು ಬೇಕೆಂಬುದಾಗಿ ದೇವರು ಹೇಳ್ತಿದ್ದಾನೆ, ನೀರಿನಿಂದಲೂ ಹುಟ್ಟಬೇಕು, ಆತ್ಮನಿಂದಲೂ ಹುಟ್ಟಬೇಕು. ಹಾಲೆಲೂಯಾ. ನೀರಿನಿಂದಲೂ ಹುಟ್ಟಬೇಕು, ಆತ್ಮನಿಂದಲೂ ಹುಟ್ಟಬೇಕು. ನಿಕೋದೇಮನು ವಿಶೇಷವಾದ ವ್ಯಕ್ತಿ. 3 ಸಾರಿ ಯೋಹಾನನು ಇವನ ಬಗ್ಗೆ ಸತ್ಯವೇದದಲ್ಲಿ ಅವನ ಬಗ್ಗೆ ಮಾತನಾಡುತ್ತಾನೆ. ಮೊದಲನೇ ಸಾರಿ ಈಗ ಓದಿದಂಥ ಈ 3ನೇ ಅಧ್ಯಾಯದಲ್ಲಿ, 2ನೇ ಸಾರಿ 7ನೇ ಅಧ್ಯಾಯದಲ್ಲಿ 43ರಿಂದ 53ನೇ ವಚನದಲ್ಲಿ ಆತನ ಈ ನಿಕೋದೇಮನ ಬಗ್ಗೆ ಬರೆಯಲ್ಪಟ್ಟಿದೆ. ಏನೇನು ಮಾಡ್ತಾನೆ ಅಂತ ಹೇಳಿದರೆ, ಈ ನಿಕೋದೇಮನು ಫರಿಸಾಯರು ಯೇಸು ಸ್ವಾಮಿಯನ್ನು ಹಿಡಿದು ಶಿಲುಬೆಗೆ ಹಾಕಿಸಬೇಕು, ಅವನನ್ನು ಹಿಡಿದು ಕೊಡಬೇಕು, ಇವನಿದ್ದರೆ ನಮಗೆ ತೊಂದರೆ ಎಂಬುದಾಗಿ ಯೋಚನೆ ಮಾಡುತ್ತಿರುವಂಥ ಸಮಯದಲ್ಲಿ ಫರಿಸಾಯನಾದಂಥ ನಿಕೋದೇಮನು ಅವರ ಬಗ್ಗೆ ಅಲ್ಲಿ ಹೋಗಿ, ನೀವು ಯಾಕೆ ಕೆಟ್ಟ ಆಲೋಚನೆಯನ್ನು ಮಾಡುತ್ತಿದ್ದೀರಿ ಯೇಸುವಿನ ಬಗ್ಗೆ ಎಂಬುದಾಗಿ ಪ್ರಶ್ನೆ ಮಾಡಿದಂಥ ಒಬ್ಬ ವ್ಯಕ್ತಿ ಈತನಾಗಿದ್ದನು. 3ನೇದಾಗಿ ನೋಡುವಂಥ ಸಮಯದಲ್ಲಿ 19ನೇ ಅಧ್ಯಾಯದಲ್ಲಿ ಓದುತ್ತೇವೆ, ಆತನು ಯೇಸು ಸ್ವಾಮಿ ಶಿಲುಬೆಗೆ ಹಾಕ್ತಾರೆ. ಈ ಫರಿಸಾಯರು, ಯೆಹೂದ್ಯರು, ರೋಮನ್ ಸಿಪಾಯಿಗಳು, ರೋಮನ್ ಅವರಿಂದ ಏನಾಗ್ತಾರೆ, ಅವರು ಯೇಸು ಸ್ವಾಮಿ ಶಿಲುಬೆಗೆ ಹಾಕಿಸಲ್ಪಟ್ಟ ನಂತರ ಯೇಸು ಸ್ವಾಮಿ ಶಿಲುಬೆಯಲ್ಲಿ ಮರಣ ಹೊಂದಿದ ನಂತರ ಯೇಸು ಸ್ವಾಮಿ ಶಿಲುಬೆಯಿಂದ ಇಳಿಸುವಾಗಲೂ ಸಹ ನಿಕೋದೇಮನು ಏನು ಮಾಡ್ತಾನೆ, ಆ ಸ್ಥಳದಲ್ಲಿ ಪ್ರೆಸೆಂಟ್ ಆಗಿರುತ್ತಾನೆ. ಈ 3 ವಿಶೇಷವಾದ ಕಾಲಘಟ್ಟಗಳಲ್ಲಿ ಈ ನಿಕೋದೇಮನು ಪ್ರೆಸೆಂಟ್ ಆಗಿರ್ತಾನೆ. ಆದರೆ ಯೇಸು ಸ್ವಾಮಿಗೆ ಆತನು ಮುಂದೆ ಮಾಡುವಂಥ ಎಲ್ಲ ಸಂಗತಿಗಳು ಗೊತ್ತಿದ್ದ ನಿಮಿತ್ತವಾಗಿ ಆತನು ಹೇಳ್ತಾನೆ, ಓ ನಿಕೋದೇಮನೆ, ನಾನು ನಿನಗೆ ನಿಜವಾಗಿ ಹೇಳುತ್ತೇನೆ, ನೀನು ನೀರಿನಿಂದಲೂ ಆತ್ಮನಿಂದಲೂ ಹುಟ್ಟಬೇಕು. ಮತ್ತೆ ಹೇಳ್ತಾನೆ, ದೇಹದಿಂದ ಹುಟ್ಟಿದ್ದು ದೇಹವೇ, ಆತ್ಮನಿಂದ ಹುಟ್ಟಿದ್ದು ಆತ್ಮವೇ. ನೀವು ಹೊಸದಾಗಿ ಹುಟ್ಟಬೇಕೆಂದು ನಾನು ನಿನಗೆ ಹೇಳಿದ್ದರಿಂದ ಆಶ್ಚರ್ಯ ಪಡಬೇಡ. ಮತ್ತು ಪವಿತ್ರಾತ್ಮನ ಅದು ನಡವಳಿಕೆ, ಪವಿತ್ರಾತ್ಮನು ಯಾವ ರೀತಿ ಕೆಲಸ ಮಾಡುತ್ತಾನೆ ಎಂಬುದಾಗಿ 8ನೇ ವಚನ ಹೇಳ್ತಾನೆ, ಗಾಳಿಯು ಮನಸ್ಸನ್ನು ಬಂದ ಕಡೆ ಬೀಸುತ್ತದೆ, ಅದರ ಸಪ್ಪಳವನ್ನು ಕೇಳುತ್ತಿ, ಆದರೆ ಅದು ಎಲ್ಲಿಂದ ಬರುತ್ತದೋ ಎಲ್ಲಿಗೆ ಹೋಗುತ್ತದೋ ನಿನಗೆ ತಿಳಿಯದು. ಆತ್ಮನಿಂದ ಹುಟ್ಟಿದವರೆಲ್ಲರೂ ಅದರಂತೆಯೇ ಅಂದನು. ಇವತ್ತು ಪವಿತ್ರಾತ್ಮನ ಕಾರ್ಯ ಏನೆಂಬುದಾಗಿ ಈ ವಾಕ್ಯವೇ ನಮಗೇನು ಹೇಳ್ತದೆ, ಇದನ್ನು ನೀವು ಅರ್ಥ ಮಾಡಿಕೊಳ್ಳಲಿಕ್ಕೆ ಆಗುವುದಿಲ್ಲ. ಮನುಷ್ಯನ ಇವತ್ತಿನವರೆಗೆ
ಗಾಳಿ ಎಲ್ಲಿಂದ ಬರುತ್ತದೆ, ಗಾಳಿ ಎಲ್ಲಿಗೆ ಹೋಗುತ್ತದೆ, ಅದರ ಶಕ್ತಿ ಬಲ ಏನು ಫೀಲ್ ಮಾಡಿಕೊಳ್ಳಬಹುದು ಅಷ್ಟೇ. ಅದನ್ನು ನಾವು ಏನು ಮಾಡಲಿಕ್ಕಾಗೋದಿಲ್ಲ, ಅದನ್ನು ಹಿಡಿದಿಡ್ಲಿಕ್ಕಾಗೋದಿಲ್ಲ, ಅದನ್ನು ನಾವು ಒಂದು ರಿಸ್ಟ್ರಿಕ್ಟ್ ಮಾಡಲಿಕ್ಕಾಗೋದಿಲ್ಲ. ಅದೇ ರೀತಿಯಾಗಿ ಯೇಸು ಸ್ವಾಮಿ ಹೇಳ್ತಾನೆ, ಗಾಳಿಯು ಮನಸ್ಸು ಬಂದ ಕಡೆಗೆ ಏನಾಗ್ತದಂತೆ, ಅದು ಬೀಸುತ್ತದೆ, ಅದರ ಸಪ್ಪಳವನ್ನು ಕೇಳುತ್ತಿ, ಆದರೆ ಅದು ಎಲ್ಲಿಂದ ಬರುತ್ತದೋ ಎಲ್ಲಿಗೆ ಹೋಗುತ್ತದೋ ತಿಳಿಯದು. ಆತ್ಮನಿಂದ ಹುಟ್ಟಿದವರೆಲ್ಲರೂ ಅದರಂತೆಯೇ ಅಂದನು. ಹಲ್ಲೆಲೂಯಾ. ಇವತ್ತು ದೇವರ ಆತ್ಮನಿಂದ ಚಲಿಸುವವನು ಹೇಗೆ ಗಾಳಿ ಕೆಲಸ ಮಾಡುತ್ತದೋ ಅದೇ ರೀತಿಯಾಗಿ ಆ ವ್ಯಕ್ತಿಗಳು ಏನು ಮಾಡ್ತಾರೆ, ಕೆಲಸಗಳನ್ನು ಮಾಡುತ್ತಾರೆ. ಹಲ್ಲೆಲೂಯಾ. ಗಾಳಿ ಹೇಗೆ ತನ್ನ ಕೆಲಸಗಳನ್ನು ಮಾಡುತ್ತದೋ, ಗಾಳಿ ಹೇಗೆ ಬಂದು ಹೋಗುತ್ತದೋ ಗೊತ್ತಾಗುವುದಿಲ್ಲವೋ, ಅದೇ ರೀತಿಯಾಗಿ ದೇವ ಮಕ್ಕಳು ಗೊತ್ತಿಲ್ಲದ ರೀತಿಯಲ್ಲಿ ಆತ್ಮನಿಂದ ಹುಟ್ಟಿದವರು ಆತನ ಕೆಲಸ ಕಾರ್ಯಗಳನ್ನು ಮಾಡುವವರಾಗಿದ್ದಾರೆ. ಹಲ್ಲೆಲೂಯಾ. ಇದು ಯೇಸು ಸ್ವಾಮಿ ಬಯಸುವಂತ ಜೀವನ. ಮತ್ತೆ ಹೇಳ್ತಾನೆ, ಯಾರೆಲ್ಲ ಆತ್ಮನಿಂದ ಮತ್ತು ನೀರಿಂದ ಹುಟ್ಟಿರುತ್ತಾರೋ ಅವರ ಬಗ್ಗೆ ಹೇಳುತ್ತಾನೆ, ಅವರು ಪರಲೋಕ ರಾಜ್ಯಕ್ಕೆ ತಲುಪುತ್ತಾರೆ ಎಂಬುದಾಗಿ. ಹಲ್ಲೆಲೂಯಾ. ಇವತ್ತು ನಾವು ಪರಲೋಕ ರಾಜ್ಯಕ್ಕೆ ತಲುಪಬೇಕಾದರೆ ಬರೀ ಶಿಶುಭಾವ ಮಾತ್ರ ಹೊಂದಿದ್ದರೆ ಸಾಕಾಗುವುದಿಲ್ಲ, ಯೇಸು ಸ್ವಾಮಿಯನ್ನು ನಂಬಿದರೆ ಮಾತ್ರ ಸಾಕಾಗುವುದಿಲ್ಲ. ಯೇಸು ಸ್ವಾಮಿ ಹೇಳ್ತಿದ್ದ ನಿಕೋದೇಮನಿಗೆ, ನೀನು 2ರಿಂದಲೂ ಹುಟ್ಟಬೇಕು. ಇವತ್ತು ದೀಕ್ಷಾಸನ ಬಹಳ ಫೇಮಸ್ ಆಗಿರುವಂಥ ಒಂದು ಕೆಲಸ. ನಾವೆಲ್ಲರೂ ಸಹ ದೀಕ್ಷಾಸನ ತೆಗೆದುಕೊಂಡಿದ್ದೇವೆ. ಯೇಸು ಸ್ವಾಮಿಯನ್ನು ಸ್ವಂತ ರಕ್ಷಕನಾಗಿ ಸ್ವೀಕಾರ ಮಾಡಿ ನಾವೆಲ್ಲರೂ ದೀಕ್ಷಾಸನ ತೆಗೆದುಕೊಂಡಿದ್ದೇವೆ. ಆದರೆ ಇವತ್ತು ಯೇಸು ಸ್ವಾಮಿ ದೀಕ್ಷಾಸನ ಮಾತ್ರ ಸಾಕಾಗೋದಿಲ್ಲ. ಹಲ್ಲೆಲೂಯಾ. ದೀಕ್ಷಾಸನ ಮಾತ್ರ ಸಾಕಾಗೋದಿಲ್ಲ. ಅದಕ್ಕೆ ಶಿಷ್ಯರು ಅಂದು ಆ ಮೇಲುಪ್ಪರಿಗೆ ಮೇಲೆ ಕುಳಿತುಕೊಂಡಿರುವಾಗ ಅವರು ಪ್ರಾರ್ಥನೆ ಮಾಡ್ತಾ ಇದ್ದಾರೆ, ದೇವರೇ, ಯೇಸು ಸ್ವಾಮಿ ನಮಗೆ ಹೇಳಿ ಹೋಗಿದ್ದಾನಲ್ಲ, ಆ ಸ್ವಾಮಿ ಆತ್ಮನನ್ನು ಕೊಡುತ್ತೆ ಎಂಬುದಾಗಿ, ಸಹಾಯಕನನ್ನು ಕೊಡುತ್ತೆ ಎಂಬುದಾಗಿ ನೀನು ಹೇಳಿ ಹೋಗಿದ್ದಾನಲ್ಲ, ಅದನ್ನು ಕೊಡು ಎಂಬುದಾಗಿ ಅವರು ಪ್ರಾರ್ಥನೆ ಮಾಡುತ್ತಿರುವಾಗ ಪರಲೋಕದಿಂದ ಆತ್ಮನು ಇಳಿದು ಬಂದನು. ಹಲ್ಲೆಲೂಯಾ. ಪವಿತ್ರಾತ್ಮನು ಮೇಲಿಂದ ಇಳಿದು ಬರುತ್ತಾನೆ, ಬಿರುಗಾಳಿಯೋಪಾದಿಲಿ ಬರುತ್ತಾನೆ. ಅದಕ್ಕೆ ಇಲ್ಲಿ ಗಾಳಿ ಎಂಬುದಾಗಿ, ಬಿರುಗಾಳಿ ಎಂಬುದಾಗಿ ಹೇಳಿದಾನೆ. ನಾವು ಅಪೊಸ್ತಲ ಕೃತ್ಯಗಳ 2ನೇ ಅಧ್ಯಾಯದಲ್ಲಿ ಓದುವಾಗ ಗೊತ್ತಾಗ್ತದೆ, ಬಿರುಗಾಳಿಯಂತೆ ಅದು ಬಂತು. ಯಾವ ರೀತಿ ಬರುತ್ತದೆ, ಎಲ್ಲಿಗೆ ಹೋಗುತ್ತದೆ ನಮಗೆ ಗೊತ್ತಿಲ್ಲ, ಆದರೆ ಬರುವುದಂತೂ ಸತ್ಯ. ಹಲ್ಲೆಲೂಯಾ. ಬರುವುದಂತೂ ಸತ್ಯ. ಇದನ್ನು ಯಾರು ಅಲ್ಲಿ ವಾಕ್ಯದಲ್ಲಿ ಓದುತ್ತೇವೆ, ಅವರೆಲ್ಲರೂ ಏಕ ಮನಸ್ಸುಳ್ಳವರಾಗಿ ಯೇಸುವನ್ನು, ಆ ದೇವರನ್ನು ಏನು ಮಾಡುತ್ತಾ ಇದ್ದರು, ಕೇಳುತ್ತಾ ಇದ್ದರು, ಪ್ರಾರ್ಥಿಸುತ್ತಾ ಇದ್ದರು. ಏಕ ಮನಸ್ಸುಳ್ಳವರಾಗಿ ಪ್ರಾರ್ಥನೆ ಮಾಡುವಾಗ ಅಲ್ಲಿ ವಾಕ್ಯದಲ್ಲಿ ಓದುತ್ತೇವೆ, ಆ ಪವಿತ್ರಾತ್ಮನು ಪರಲೋಕದಿಂದ ಇಳಿದು ಬಂತು. ಎಲಿಯ ಕಾಲದಲ್ಲಿ ಆ ಯಜ್ಞವೇದಿಯನ್ನು ಸುಡುವುದಕ್ಕೋಸ್ಕರ ಪರಲೋಕದಿಂದ ಬೆಂಕಿ ಇಳಿದು ಬಂತು. ಹಲ್ಲೆಲೂಯಾ. ಬೆಂಕಿ ಇಳಿದು ಬಂದು ಆ ಯಜ್ಞವೇದಿ ಹಸಿಯಾದ ಮಾಂಸವನ್ನು ಸುಟ್ಟಿತು. ಹಸಿಯಾಗಿ ತೊಯ್ದಂಥ ಕಟ್ಟಿಗೆಗಳು ಸುಟ್ಟು ಹೋದವು. ಅದೇ ರೀತಿಯಾಗಿ ಇವತ್ತು ಅದಕ್ಕೆ ಸೂಚಕವಾದಂಥ ಹಲ್ಲೆಲೂಯಾ ಅಭಿಷೇಕ ಇವತ್ತು ನಮ್ಮ ಶಾರೀರಿಕವಾದಂಥ ಎಲ್ಲ ಕಲ್ಮಶಗಳನ್ನು, ಶಾರೀರಿಕವಾದಂಥ ಎಲ್ಲ ಹ್ಯಾಬಿಟ್ಸ್ಗಳನ್ನು, ಶಾರೀರಿಕವಾದ ಎಲ್ಲ ಯೋಚನೆಗಳನ್ನು, ಶಾರೀರಿಕವಾದ ಆಶಯಗಳನ್ನು ಸುಡುವುದಕ್ಕೋಸ್ಕರ ಆ ಪವಿತ್ರಾತ್ಮನು ನಮ್ಮ ಮೇಲೆ ಇಳಿದು ಬರಬೇಕು. ಹಲ್ಲೆಲೂಯಾ. ಅಂದು ಬೀಳದಂಥ ಬೆಂಕಿ ಮಾಂಸವನ್ನು ಸುಟ್ಟಿತು. ಇವತ್ತು ಶಾರೀರಿಕವಾಗಿ ಸಂಬಂಧಪಟ್ಟಂಥ ಲೋಕಕ್ಕೆ ಸಂಬಂಧಪಟ್ಟಂಥ ಎಲ್ಲ ಸಂಗತಿಗಳನ್ನು ಸುಡುವುದಕ್ಕೋಸ್ಕರ ಏನಾಗಿದೆ, ಪವಿತ್ರಾತ್ಮನು ಇಳಿದು ಬರ್ತಾನೆ. ಹಲ್ಲೆಲೂಯಾ. ಇವತ್ತು ನಾವೆಲ್ಲರೂ ಪ್ರಿಯ ದೇವಜನರೇ, ನಾವು ಲೋಕದ ಹಿಂದೆ ಓಡುತ್ತಾ ಇದ್ದೇವೆ. ನಿಜವಾದಂಥ ಅಭಿಷೇಕ ಹೊಂದಿಕೊಂಡವನು ಅವನು ಮೊದಲು ಯಾರ ಹಿಂದೆ ಓಡ್ತಾನೆ, ದೇವರ ಹಿಂದೆ ಓಡುತ್ತಾನೆ. ಹಲ್ಲೆಲೂಯಾ. ನಿಜವಾದ ಅಭಿಷೇಕ ಹೊಂದಿಕೊಂಡವನು ಆತನು, ಅದಕ್ಕೆ ವಾಕ್ಯದಲ್ಲಿ ನಾವು ಓದುತ್ತೇವೆ, ಹಲ್ಲೆಲೂಯಾ, ದೇವರ ಆತ್ಮನಿಂದ ನಡೆಸಲ್ಪಡುವವನು ಆತ್ಮನಿಂದ ಹುಟ್ಟಿದಾನೆ ಎಂಬುದಾಗಿ. ದೇವರ ಆತ್ಮನಿಂದ ನಡೆಸಲ್ಪಟ್ಟವನು ದೇವರ ಆತ್ಮನಿಂದ ಹುಟ್ಟಿರುತ್ತಾನೆ. ಅವನಿಗೆ ಯಾವ ಚಿಂತೆ ಇರುತ್ತದೆ, ದೇವರ ರಾಜ್ಯದ ವಿಷಯವಾದಂಥ ಚಿಂತೆ ಇರುತ್ತದೆ, ದೇವರಿಗೆ ಸಂಬಂಧಪಟ್ಟ ವಿಷಯಗಳ ಚಿಂತೆ. ಅದಕ್ಕೋಸ್ಕರ ಯೇಸು ಸ್ವಾಮಿ ನಿಕೋದೇಮನಿಗೆ ಹೇಳ್ತಾನೆ, ನಿಕೋದೇಮನೆ, ನೀನು 2ರಿಂದಲೂ ಹುಟ್ಟಬೇಕು, ಒಂದು ಆತ್ಮನಿಂದಲೂ ಹುಟ್ಟಬೇಕು ಮತ್ತು ನೀರಿನಿಂದಲೂ 2ರಿಂದಲೂ ಹುಟ್ಟಬೇಕು. ಹಲ್ಲೆಲೂಯಾ. ಹಲ್ಲೆಲೂಯಾ. ಇವತ್ತು ಆತ್ಮನಿಂದ ಹುಟ್ಟದವರು ಇದ್ದೇವೆ. ಇವತ್ತು ನಾವು ದೇವರಲ್ಲಿ ಕೇಳಿಕೊಳ್ಳಬೇಕು, ದೇವರೇ, ನಿನ್ನ ಆತ್ಮನಿಂದ ನಾನು ಹುಟ್ಟಬೇಕು. ಹಲ್ಲೆಲೂಯಾ. ಹುಟ್ಟುವುದಂದ್ರೆ ಏನು? ಹಲ್ಲೆಲೂಯಾ. ನಮ್ಮ ಈ ಜೀವಿತವನ್ನು ತಿರುಗಿ ಏನು ಮಾಡಿಕೊಳ್ಳುವಂಥದ್ದು, ಕ್ರಮಪಡಿಸಿಕೊಳ್ಳುವಂಥದ್ದು. ಈ ಜೀವಿತವನ್ನು ತಿರುಗಿ ದೇವರಿಗೆ ಸಮರ್ಪಣೆ ಮಾಡುವಂಥದ್ದು. ದೇವರಿಗೆ ಹಳೆಯದೆಲ್ಲ ಸಂಗತಿಗಳನ್ನು ಬಿಟ್ಟು ಹೊಸದಾಗಿ ನಡೆದುಕೊಳ್ಳುವಂಥದ್ದು, ಹೊಸಬರಾಗಿ ನಡೆದುಕೊಳ್ಳುವಂಥದ್ದು. ಅದೇ ಹೊಸದಾಗಿ ಹುಟ್ಟುವಂಥದ್ದಾಗಿದೆ. ಹಲ್ಲೆಲೂಯಾ. ದೀಕ್ಷಾಸನ ಮುಖಾಂತರವಾಗಿ ನಾವು
ಪಾಪದ ಪಾಲಿಗೆ ಸತ್ತಿದ್ದೇವೆಂಬುದಾಗಿ ನಾವು ತೋರಿಸಿಕೊಡುತ್ತೇವೆ. ಆತ್ಮನಿಂದ ಹಾಲೆಲೂಯ ನಮ್ಮ ಈ ದೇಹದಲ್ಲಿ ಬರುವಂಥ ಹಾಲೆಲೂಯ ದೀಕ್ಷಾಸನ ನಂತರ ಬರುವಂಥ ಎಲ್ಲ ಶೋಧನೆ, ಹಾಲೆಲೂಯ ಎಲ್ಲ ರೀತಿಯ ಆಶಾ ಪಾಶ ಜಾರತ್ವ ವ್ಯಭಿಚಾರದ ಆತ್ಮ, ಎಲ್ಲ ಎಡಿಕ್ಷನ್ ಸ್ಪಿರಿಟ್ಗಳು, ಮೋಹ, ಲೋಕದ ವಿಷಯವಾಗಿರುವಂಥ ಚಿಂತೆ, ಆಸಕ್ತಿ ಎಲ್ಲವನ್ನೇನು ಮಾಡುತ್ತದೆ? ದಹಿಸಿ ಬಿಡುವಂಥದ್ದಾಗಿದೆ. ಹಾಲೆಲೂಯ, ದಹಿಸಿ ಬಿಡುವಂಥದ್ದಾಗಿದೆ. ಕ್ರಿಸ್ತನಿಗೋಸ್ಕರ ನಾವು ಎಲ್ಲೇ ಇದ್ದರೂ ಸಹ ಕ್ರಿಸ್ತನು ಮೊದಲು, ಎರಡನೇದು ಲೋಕ ನಮ್ಮ ಕೆಲಸವಾಗಿರುತ್ತದೆ. ಹಾಲೆಲೂಯ, ಕ್ರಿಸ್ತನು ಮೊದಲು, ಉಳಿದೆಲ್ಲ ಸಂಗತಿಗಳು ಎರಡನೇದಾಗಿ ನಮ್ಮ ಜೀವಿತದಲ್ಲಿ ಮಾರ್ಪಡುತ್ತದೆ. ಇವತ್ತು ಲೋಕದಲ್ಲಿ ಪ್ರಾಬ್ಲಮ್ ಏನಂತ ಹೇಳಿದರೆ, ನಾವು ನಮ್ಮ ಕೆಲಸ, ಹಣ, ಸಂಪಾದನೆ ಮೊದಲಾಗಿದೆ. ಮತ್ತು ಕ್ರಿಸ್ತನು ಮತ್ತು ಆತನ ಸಂಗತಿ ಎರಡನೇದಾಗಿ ಹೋಗಿದೆ, ಮೂರನೇದಾಗಿ ಹೋಗಿದೆ. ಇವತ್ತು ಪ್ರಿಯ ದೇವಜನರೇ, ನಾವು ಸರಿಪಡಿಸಿಕೊಳ್ಳಬೇಕು. ಪ್ರಕಟಣೆಯಲ್ಲಿ ಹಾಲೆಲೂಯ ಎಫೆಸ ಸಭೆಗೆ ದೇವರಾತ್ಮನು ಹೇಳ್ತಾನೆ, ನೀನು ಮೊದಲನೇ ಪ್ರೀತಿಯನ್ನು ಬಿಟ್ಟು ಬಿಟ್ಟಿದ್ದಿ, ನೀನು ಮೊದಲನೆಯ ಪ್ರೀತಿಯನ್ನು ಬಿಟ್ಟು ಬಿಟ್ಟಿದ್ದಿ. ದೇವರ ಕಡೆಗೆ ಮತ್ತೆ ತಿರುಗಿಕೋ, ದೇವರ ಕಡೆಗೆ ಮತ್ತೆ ತಿರುಗಿಕೋ. ಕಮ್ ಬ್ಯಾಕ್, ನೀನು ತಿರುಗಿ ಬಾ. ನೀನು ಏನೆಲ್ಲ ಯಾವ ಪ್ರೀತಿ ನಿನ್ನಲ್ಲಿತ್ತೋ ಆ ಪ್ರೀತಿಯ ಕಡೆಗೆ ಮತ್ತೆ ಬಾ ಎಂಬುದಾಗಿ ಎಫೆಸ ಸಭೆಗೆ ದೇವರಾತ್ಮನು ಕರೆಯುವುದನ್ನು ನಾವು ನೋಡುತ್ತೇವೆ. ಪ್ರಿಯರೇ, ಹಾಲೆಲೂಯ, ಒಬ್ಬ ಮನುಷ್ಯನು ಆತ್ಮನಿಂದ ಹುಟ್ಟಲ್ಪಟ್ಟರೆ ಆತನ ಈ ಲೋಕಕ್ಕೆ ಬೆನ್ನು ಮಾಡಿ ಹೋಗುತ್ತಾನೆ, ಬಿಟ್ಟರೆ ಲೋಕದ ಕಡೆಗೆ ಮುಖ ಮಾಡಿ ಆತನು ಹೋಗುವುದಿಲ್ಲ. ಹಾಲೆಲೂಯ, ಲೋಕದ ಕಡೆಗೆ ಆತನು ಮುಖ ಮಾಡಿ ಹೋಗುವುದಿಲ್ಲ. 1 ಕೊರಿಂಥ 6:19 ಓದುತ್ತೇವೆ, ದೇವರಿಂದ ದೊರಕಿ ನಿಮ್ಮೊಳಗೆ ನೆಲೆಗೊಂಡಿರುವ ಪವಿತ್ರಾತ್ಮನಿಗೆ ನಿಮ್ಮ ದೇಹವು ಗರ್ಭಗುಡಿಯಾಗಿದೆ ಎಂಬುದು ನೀವು ತಿಳಿಯದೋ ಎಂಬುದಾಗಿ ಪ್ರಶ್ನೆ ಮಾಡ್ತಾನೆ. ಕೊರಿಂಥ ಸಭೆಗೆ ಆತನು ರಿಮೈಂಡ್ ಮಾಡುತ್ತಾ ಇದ್ದ, ನಿಮಗೆ ಗೊತ್ತಿಲ್ವಾ? ಪವಿತ್ರಾತ್ಮನಿಗೆ ನಿಮ್ಮ ದೇಹ ಏನಾಗಿದೆ? ಗರ್ಭಗುಡಿ. ಗರ್ಭಗುಡಿ ಅಂದರೆ ಏನು? ಪವಿತ್ರವಾದ ಸ್ಥಳ. ಇವತ್ತಿನ ಜನರು ಗರ್ಭಗುಡಿಗಳನ್ನು ಮಾಡಿಕೊಂಡಿದ್ದಾರೆ, ದೇವರನ್ನು ಇಡುವುದಕ್ಕೋಸ್ಕರ ಗರ್ಭಗುಡಿಗಳನ್ನು ಮಾಡಿಕೊಂಡಿದ್ದಾರೆ. ಇಲ್ಲಿ ಬೈಬಲ್ ಹೇಳುತ್ತದೆ, ಯಾರು ಗರ್ಭಗುಡಿ? ನಾನು ಮತ್ತು ನೀವುಗಳು ದೇವರು ಪವಿತ್ರಾತ್ಮನು ಇರುವಂಥ ಗರ್ಭಗುಡಿ ಆಗಿದ್ದೇವೆ. ಹಾಲೆಲೂಯ. ಇವತ್ತು ಲೋಕದ ಜನರು ವಿವಿಧ ರೀತಿಯ ಗರ್ಭಗುಡಿಗಳನ್ನು ಮಾಡಿಕೊಂಡಿದ್ದಾರೆ. ಅದರಲ್ಲಿ ಹಾಲೆಲೂಯ, ಆ ಗರ್ಭಗುಡಿಗೆ ಹೋಗಲು ಮನುಷ್ಯ ಬೇರೆ ಯಾರಿಗೂ ಬಿಡುವುದಿಲ್ಲ. ಆದರೆ ಇಲ್ಲಿ ನಮ್ಮ ಯೇಸು, ಹಾಲೆಲೂಯ, ನಮ್ಮ ತಂದೆಯಾದ ದೇವರು, ಪವಿತ್ರಾತ್ಮನು, ತ್ರಯೇಕ ದೇವರು ನಮ್ಮನ್ನು ಪ್ರೀತಿಸುವ ಆತನು ನಮ್ಮನ್ನೇ ಆತನು ಗರ್ಭಗುಡಿಯಾಗಿ ಸ್ವೀಕಾರ ಮಾಡಿದ್ದಾನೆ. ಹಾಲೆಲೂಯ. ಇವತ್ತಿನ ದಿನಗಳಲ್ಲಿ ಕೆಲವು ಜಾತಿಯವರನ್ನು ನೋಡಿದರೆ ಆ ಸ್ಥಳಕ್ಕೆ ಅವರು ಮನುಷ್ಯರ ಕೈಯಿಂದ ಕಟ್ಟಲ್ಪಟ್ಟಂಥ ಸ್ಥಳಗಳಿಗೆ ಮನುಷ್ಯನು ಹೋಗಲಿಕ್ಕಿಲ್ಲ, ಊಟ ಮಾಡಲಿಕ್ಕಿಲ್ಲ, ಪೂಜೆ ಮಾಡಲಿಕ್ಕಿಲ್ಲ. ಆದರೆ ನಮ್ಮ ದೇವರು ನಮ್ಮ ದೇಹವನ್ನೇ, ನಮ್ಮ ಜೀವಿತವನ್ನೇ ಗರ್ಭಗುಡಿಯಾಗಿ ಆಯ್ಕೆ ಮಾಡಿಕೊಂಡಿದ್ದಾನೆ. ಹಾಲೆಲೂಯ, ಹಾಲೆಲೂಯ. ಇವತ್ತು ನಮ್ಮ ದೇವರು ಆತನ ಶ್ರೇಷ್ಠತೆ ನೋಡಿ, ಆತನ ಪ್ರೀತಿ ನೋಡಿ, ಆತನ ನಮ್ಮ ಮೇಲಿಟ್ಟಂಥ ಶ್ರೇಷ್ಠವಾದಂಥ ಒಲವನ್ನು ನೋಡಿ, ಹಾಲೆಲೂಯ, ಆತನು ಮನುಷ್ಯರನ್ನು ಅತಿ ಶ್ರೇಷ್ಠವಾಗಿ ಆತನು ಗೌರವಿಸುವ ದೇವರು. ಅದಕ್ಕಾಗಿ ಪವಿತ್ರಾತ್ಮನನ್ನು ನಮ್ಮೊಳಗೆ ವಾಸ ಮಾಡಲು ಆತನು ಏನು ಮಾಡ್ತಾನೆ? ಅಲವು ಮಾಡುತ್ತಾನೆ. ನಮ್ಮಲ್ಲಿ ವಾಸ ಮಾಡಲು ಆತನು ಬಿಡುತ್ತಾನೆ. ಯಾಕೆಂದರೆ ಇಲ್ಲಿ ವಾಸವಾಗಿದ್ದರೆ ದೇವರು ನಮ್ಮನ್ನು ಅಲ್ಲಲ್ಲೂಯೆ ನಾವು ಪರಿಶುದ್ಧವಾಗಿರಲಿಕ್ಕೆ. ಯಾಕೆ ಹೊಸದಾಗಿ ಹುಟ್ಟಬೇಕು? ಈ ಹೊಸದಾಗಿ ಹುಟ್ಟುವುದರಿಂದ ನಾವು ಕ್ರಿಸ್ತನ ರೀತಿಯಲ್ಲಿ, ಕ್ರಿಸ್ತನಂತೆ ಬದುಕಲು ನಮಗೇನು ಮಾಡುತ್ತದೆ? ಸಹಾಯವನ್ನು ಮಾಡುವಂಥದ್ದಾಗಿದೆ. ಹಾಲೆಲೂಯ. ಕ್ರಿಸ್ತನ ರೂಪ ಸ್ವಭಾವ ಹೊಂದಿಕೊಳ್ಳಲು ಯಾರು ಸಹಾಯ ಮಾಡ್ತಾರೆ? ಈ ಪವಿತ್ರಾತ್ಮನು ಸಹಾಯ ಮಾಡುತ್ತಾನೆ. ಹಾಗಾಗಿ ಪ್ರತಿಯೊಬ್ಬರು ಪವಿತ್ರಾತ್ಮನನ್ನು ಹಾಲೆಲೂಯ ಹೊಂದಿಕೊಳ್ಳುವುದಕ್ಕೋಸ್ಕರ ತವಕ ಪಡಿರಿ. ಅಂದು 120 ಜನ ಹೊಂದಿಕೊಂಡರು. ಅದ ನಂತರ ಹಾಲೆಲೂಯ ಯಾರೆಲ್ಲ ಪೇತ್ರನ ಪ್ರಸಂಗ ಮಾಡುವಾಗ ಕೇಳಿದರು, ಸಾವಿರಾರು ಸಂಖ್ಯೆಯಲ್ಲಿ 3,000 ಹಾಗೆ ಸಾವಿರಾರು ಸಂಖ್ಯೆಯಲ್ಲಿ ಅಭಿಷೇಕವನ್ನು ಆಗಿನ ಜನರು ಹೊಂದಿಕೊಂಡರು. ಇವತ್ತಿನ ಹೊಸ ಬೋಧನೆಗಳು ಏನಂತ ಹೇಳಿದರೆ, ಆ ಪವಿತ್ರಾತ್ಮನ ಕಾರ್ಯಗಳೆಲ್ಲವೂ ನಿಂತು ಹೋಗಿದೆ ಎಂಬುದಾಗಿ. ಪ್ರಿಯ ದೇವಜನರೇ, ನಂಬುವವನಿಂದ ಎಲ್ಲ ಕಾರ್ಯಗಳು ಸಾಧ್ಯ. ಹಾಲೆಲೂಯ. ಇವತ್ತು ನಿನಗೆ ನಂಬಿಕೆ ಇಲ್ಲದಿದ್ದರೆ ನೀನು ಇತರರಿಗೆ ಹೇಳಬೇಡ ಪವಿತ್ರಾತ್ಮನ ಕಾರ್ಯ ನಿಂತಿದೆ ಎಂಬುದಾಗಿ. ಇವತ್ತೇನಾಗಿದೆ? ಪವಿತ್ರಾತ್ಮನ ಕಾರ್ಯಗಳು ನಿಂತು ಹೋಗಿದೆ ಎಂಬುದಾಗಿ ಕೆಲವರು ಹೇಳ್ತಾರೆ. ಆದರೆ ಪ್ರಿಯ ದೇವಜನರೇ, ನೀನು ನಂಬಿದರೆ ದೇವರ ಮಹಿಮೆಯನ್ನು ಕಾಣುತ್ತಿ. ಹಾಲೆಲೂಯ. ಪವಿತ್ರಾತ್ಮನ ಕಾರ್ಯ ಹಾಲೆಲೂಯ, ಅದು ನಿನ್ನ ನಂಬಿಕೆಯಿಂದ ಆಗುವುದಿಲ್ಲ, ನನ್ನ ನಂಬಿಕೆಯಿಂದ ಆಗುತ್ತದೆ.
ನಾನು ನಂಬಿದರೆ ನನ್ನ ಜೀವಿತದಲ್ಲಿ ದೇವರು ಕಾರ್ಯ ಮಾಡುತ್ತಾನೆ. ಪವಿತ್ರಾತ್ಮನು ಹೇಗೆ ಕಾರ್ಯ ಮಾಡುತ್ತಾನೆ ಓದಿದೆವು. ಗಾಳಿ ಬೀಸುತ್ತದೆ, ಎಲ್ಲಿಂದ ಬೀಸುತ್ತದೆ ನಮಗೆ ಗೊತ್ತಿಲ್ಲ, ಎಲ್ಲಿ ಹೋಗುತ್ತದೆ ನಮಗೆ ಗೊತ್ತಿಲ್ಲ, ಎಲ್ಲಿಂದ ಬರುತ್ತದೆ ನಮಗೆ ಗೊತ್ತಿಲ್ಲ, ಆದರೆ ಬಂದು ತನ್ನ ಕಾರ್ಯವನ್ನು ಮಾಡಿ ಹೋಗುತ್ತದೆ. ಅದೇ ಪವಿತ್ರಾತ್ಮನು. ಹಲ್ಲೆಲೂಯಾ. ಇವತ್ತು ಪವಿತ್ರಾತ್ಮನು ಇಲ್ಲ, ಆತನ ಕಾರ್ಯ ಇಲ್ಲ ಎಂಬುದಾಗಿ ಹೇಳುವವನು ನೀನು ಸುಳ್ಳು ಹೇಳುತ್ತಾ ಇದ್ದಿ. ನೀನು ಇನ್ನೂ ಆ ಪವಿತ್ರಾತ್ಮನ ಅನುಭವ ನಿನಗಿಲ್ಲ. ಇವತ್ತು ನೀನು ಆತ್ಮನಿಂದ ಹುಟ್ಟಬೇಕು. ಹಲ್ಲೆಲೂಯಾ. ಆತ್ಮನಿಂದ ಹುಟ್ಟಿದರೆ ಮಾತ್ರ ಪವಿತ್ರಾತ್ಮನ ಕಾರ್ಯವನ್ನು ನಾವು ಕಾಣಲಿಕ್ಕೆ ಸಾಧ್ಯ. ಪ್ರಿಯರೇ, ಆತ್ಮನಿಂದ ಹುಟ್ಟುವ ಅನುಭವ ಹೇಗಿರುತ್ತದೆ? ಹಲ್ಲೆಲೂಯಾ. ನಾವು 3ನೇ ಅಧ್ಯಾಯದ ಓದಿದ ಹಾಗೆ ಗಾಳಿ ಮನಸ್ಸು ಬಂದ ಹಾಗೆ ಹೋಗುತ್ತದೋ ಅದೇ ರೀತಿ ಆತನ ಕಾರ್ಯವಿರುತ್ತದೆ. ಆತನ ಅಭಿಷೇಕವನ್ನು ಹೊಂದಿಕೊಳ್ಳುವುದು ಹೇಗೆ? ನಾವು ಅದಕ್ಕೆ ಲೂಕನ ಬರೆದ ಸುವಾರ್ತೆ 24ನೇ ಅಧ್ಯಾಯ 49ನೇ ವಚನದಲ್ಲಿ ನಾವು ಓದಿಕೊಳ್ಳೋಣ. ಲೂಕನ ಬರೆದ ಸುವಾರ್ತೆ 24:49. ಯಾರಾದೊಬ್ರು ದಯಮಾಡಿ ಓದಿ. ಇಗೋ, ನನ್ನ ತಂದೆಯು ವಾಗ್ದಾನ ಮಾಡಿದನು, ನಿಮಗೆ ಕಳಿಸಿಕೊಡುತ್ತೇನೆ. ದೇವರು ಮೇಲಣ ಲೋಕದಿಂದ ನಿಮಗೆ ಶಕ್ತಿಯನ್ನು ಹೊದಿಸುವ ತನಕ ಈ ಪಟ್ಟಣದಲ್ಲೇ ಕಾದುಕೊಂಡಿರ್ರಿ ಎಂದು ಹೇಳಿದನು. ಹಲ್ಲೆಲೂಯಾ. ಲೂಕನ ಬರೆದ ಸುವಾರ್ತೆಯನ್ನು ನಾವು ಓದುತ್ತೇವೆ. ಯೇಸು ಸ್ವಾಮಿ ಪರಲೋಕಕ್ಕೆ ಏರಿ ಹೋಗುವಂಥ ಸಂದರ್ಭ. ಆ ಸಂದರ್ಭದಲ್ಲಿ ಈ ಶಿಷ್ಯರೆಲ್ಲರೂ ಅಲ್ಲಿರುತ್ತಾರೆ, ಚಿಂತೆಗೆ ಒಳಗಾಗಿರ್ತಾರೆ. ಅವಾಗ ಯೇಸು ಸ್ವಾಮಿ ಹೇಳ್ತಾನೆ, ಇಗೋ ನನ್ನ ತಂದೆಯು ವಾಗ್ದಾನ ಮಾಡಿದ್ದನ್ನು ನಿಮಗೆ ಕಳಿಸಿಕೊಡುತ್ತೇನೆ. ದೇವರು ಮೇಲಿನ ಲೋಕದಿಂದ ನಿಮಗೆ ಶಕ್ತಿಯನ್ನು ಹೊದಿಸುವ ತನಕ ಈ ಪಟ್ಟಣದಲ್ಲೇ ಕಾದುಕೊಂಡಿರ್ರಿ ಎಂದು ಹೇಳ್ತಾನೆ. ಹಲ್ಲೆಲೂಯಾ. ಏನು ಮಾಡಬೇಕೆಂಬುದಾಗಿ ಹೇಳ್ತಾನೆ. ಒಬ್ಬ ವ್ಯಕ್ತಿ ಅಭಿಷೇಕವನ್ನು ಹೊಂದಿಕೊಳ್ಳಬೇಕಾದರೆ ಅವನು ಮೊದಲನೇದಾಗಿ ಮಾಡಬೇಕಾದದೇನು? ಆತನು ದೇವರ ಸನ್ನಿಧಾನದಲ್ಲಿ ಏನು ಮಾಡಬೇಕು? ಕಾದುಕೊಂಡಿರಬೇಕು. ಹಲ್ಲೆಲೂಯಾ. ವೇಟ್ ಮಾಡುತ್ತಾ ಇರಬೇಕು, ಕಾದುಕೊಂಡಿರಬೇಕು. ಯಾರು ಕಾದುಕೊಂಡಿರುತ್ತಾರೋ ಆತನು ಹೇಳ್ತಾನೆ ಅವರಿಗೆ ದೇವರ ಶಕ್ತಿ ಲಭಿಸುತ್ತದೆ. ಶಕ್ತಿ ಹೊಂದುವ ತನಕ ಏನು ಮಾಡಬೇಕಂತ ಹೇಳ್ತಾನೆ? ಈ ಪಟ್ಟಣದಲ್ಲೇ ಕಾದುಕೊಂಡಿರಿ. ಈ ಪಟ್ಟಣದಲ್ಲೇ ನಾನು ನಿಮಗೆ ಏನು ಪಟ್ಟಣದಲ್ಲಿ ಹೇಳಿದ್ದೇನೋ ಆ ಪಟ್ಟಣದಲ್ಲಿ, ಇದೇ ಈಗ ನಾನು ನಿಮ್ಮ ಮಾತನಾಡುತ್ತಿರುವಂಥ ಪಟ್ಟಣದಲ್ಲಿ ಕಾದುಕೊಂಡಿರಿ. ಇವತ್ತು ಕೆಲವರು ಯೋಚನೆ ಮಾಡ್ತಾರೆ, ನಾನು ಒಬ್ಬನೇ ಮನೆಯಲ್ಲಿ ಕುಳಿತುಕೊಂಡು ಪ್ರಾರ್ಥನೆ ಮಾಡ್ತೇನೆ, ನನಗೆ ದೇವರ ಅಭಿಷೇಕದ ನಡೆಸ್ತಾನೆ. ಇಲ್ಲ, ದೇವರ ವಾಕ್ಯ ಸ್ಪಷ್ಟವಾಗಿ ಹೇಳ್ತದೆ, ಒಬ್ಬನೇ ಕೂಡಿರುವ ಸ್ಥಳದಲ್ಲಿ ಅಲ್ಲ, ದೇವರ ಅಭಿಷೇಕ ಎಲ್ಲಿ ಬಂತು? ಕೂಡಿದಂಥ ಗುಂಪಿನ ಮಧ್ಯದಲ್ಲಿ ಅಭಿಷೇಕ ಬಂತು. ಹಲ್ಲೆಲೂಯಾ. ಒಬ್ಬರೇ ಇರಬೇಕಾದ್ರೆ ಅಭಿಷೇಕ ಬಂತು ಎಂಬುದಾಗಿ ಇಲ್ಲಿ ವಾಕ್ಯದಲ್ಲಿ ಹೇಳ್ತಾ ಇಲ್ಲ. ಅವರು 120 ಜನ ಒಂದು ಸ್ಥಳದಲ್ಲಿ ಕುಳಿತುಕೊಂಡು ಹಲ್ಲೆಲೂಯಾ ದೇವರ ಸನ್ನಿಧಾನದಲ್ಲಿ ಏಕ ಮನಸ್ಸುಳ್ಳವರಾಗಿ ಕಾದುಕೊಂಡು ಪ್ರಾರ್ಥಿಸುತ್ತಿರುವಾಗ ಏನು ಬರ್ತದೆ? ಪವಿತ್ರಾತ್ಮನು ಪರಲೋಕದಿಂದ ಇಳಿದು ಬರುತ್ತದೆ. ಇವತ್ತು ಯಾರ ಅಭಿಷೇಕವನ್ನು ಹೊಂದಿಕೊಳ್ಳಲಿಲ್ಲ ದೇವರಲ್ಲಿ, ಹಲ್ಲೆಲೂಯಾ, ಅರ್ನೆಸ್ಟ್ ಆಗಿ ಬಹಳ ಆಶೆಯೊಂದಿಗೆ ದೇವರಿಂದ ನೀವು ಕೇಳಿಕೊಳ್ಳಿರಿ, ಕಾದುಕೊಂಡು ಕೇಳಿಕೊಳ್ಳಿರಿ. ಯಾಕೆಂದರೆ ಅಭಿಷೇಕವು ಹಲ್ಲೆಲೂಯಾ ನಮ್ಮ ನೊಗಗಳನ್ನು ಮುರಿಯುವಂಥದ್ದಾಗಿದೆ. ಹಲ್ಲೆಲೂಯಾ. ಅಭಿಷೇಕ ಹೊಂದಿದವನು ನೊಗಗಳಿಂದ ದೂರವಾಗುತ್ತಾನೆ. ಅವನ ಮೇಲೆ ನೊಗಗಳ ಕಾಟವಿರುವುದಿಲ್ಲ. ಆತನು ತೊಂದರೆಯ ಸಮಸ್ಯೆಗಳ ಇಕ್ಕಟ್ಟಿನಲ್ಲಿ ಬೀಳುವಾಗಲೂ, ಸೈತಾನನ್ನು ತಂದು ಹಾಕಬೇಕೆಂಬುದಾಗಿ ಯೋಚನೆ ಮಾಡುವಾಗಲೂ ಅಭಿಷೇಕ ನಮ್ಮನ್ನು ಪ್ರೊಟೆಕ್ಟ್ ಮಾಡುತ್ತದೆ. ಅಭಿಷೇಕ ನಮ್ಮನ್ನು ರಕ್ಷಿಸುತ್ತದೆ. ಅಭಿಷೇಕ ನಮ್ಮನ್ನು ಕಾವಲಾಗಿರುತ್ತದೆ. ಅಭಿಷೇಕವು ನಮಗೆ ಬೇಕಾದಂಥ ಎಲ್ಲ ಮಾರ್ಗಗಳನ್ನು ತೆರೆದುಕೊಡುತ್ತದೆ. ಅದು ನನ್ನ ಅನುಭವ. ನಿಮ್ಮ ಅನುಭವ ಆಗಬೇಕಾದರೆ ಇವತ್ತು ದೇವರ ಸನ್ನಿಧಾನದಲ್ಲಿ ಕುಳಿತುಕೊಂಡು ಕಾದುಕೊಳ್ಳಿರಿ. ಸಭೆಗೆ ಬಂದು ಹೋಗುವುದರಿಂದ ಅಭಿಷೇಕ ಹೊಂದಿಕೊಳ್ಳುವುದಿಲ್ಲ. ಸಭೆಗೆ ಬಂದು ಹೋಗುವುದರಿಂದ ಪವಿತ್ರಾತ್ಮನ ಅಭಿಷೇಕ ಅನಾಯಿಂಟಿಂಗ್ ನಿಮ್ಮ ಮೇಲೆ ಇರುವುದಿಲ್ಲ. ಹಲ್ಲೆಲೂಯಾ. ನೀವು ಇವತ್ತು ಓದಿದಂಥ ಕೀರ್ತನೆಯಲ್ಲಿ ಅಗಲವಾಗಿ ಬಾಯಿ ತೆರೆಯಿರಿ, ಆಗ ನಾನು ತುಂಬಿಸುತ್ತೇನೆ. ಹಲ್ಲೆಲೂಯಾ. ಅಗಲವಾಗಿ ಬಾಯಿ ತೆರೆಯಿರಿ. ನಾವು ಎಷ್ಟೋ ಸಾರಿ ಬಂದು 3 ತಾಸುಗಳು ಒಂದು ಹಲ್ಲೆಲೂಯಾ ಸ್ತೋತ್ರವನ್ನು ಹೇಳದೆ, ಬಾಯಿಗಳನ್ನು ಅಲ್ಲಾಡಿಸದೆ, ದೇವರಿಗೆ ಥ್ಯಾಂಕ್ ಯು ಉಪಕಾರವನ್ನು ಹೇಳದೆ ನಾವು ಹಿಂತಿರುಗಿ ಹೋಗುತ್ತೇವೆ. ಪ್ರಿಯ ದೇವ ಜನರೇ, ಅದು ಅರ್ಥ ಏನು ಹೇಳಿದರೆ ನಾವಿನ್ನೂ ಆತ್ಮಿಕವಾಗಿ ಏನಾಗಲಿಲ್ಲ, ಆತ್ಮದಲ್ಲಿ ನಾವು ಹುಟ್ಟಲಿಲ್ಲ. ಇವತ್ತು ಬಾಯಿಗಳು ತೆರೆಯಬೇಕು. ದೇವರ ಸನ್ನಿಧಾನಕ್ಕೆ ಬಂದವರ ಬಾಯಿಗಳು ತೆರೆಯಬೇಕು. ಬಾಯಿಗಳನ್ನು ತೆರೆದು ನಾವು ಆರಾಧಿಸಬೇಕು. ಆರಾಧಿಸುವಾಗ ದೇವರ ಆತ್ಮನು ಇಳಿದು ಬರುತ್ತಾನೆ. ಹಲ್ಲೆಲೂಯಾ. ದೇವರ ಆತ್ಮನು ನಮ್ಮನ್ನು ತುಂಬಿಸುತ್ತಾನೆ. ಇಲ್ಲಿ ಕಾದುಕೊಂಡಿರ್ತಾರೆ. ಅಪೊಸ್ತಲ ಕೃತ್ಯಗಳು 2ನೇ ಅಧ್ಯಾಯ ಯಾರಿಗೆ ಕೊಡಲ್ಪಟ್ಟಿತು ಎಂಬುದಾಗಿ ಬರೆಯಲ್ಪಟ್ಟಿದೆ. 2ನೇ ಅಧ್ಯಾಯ 37ನೇ ವಚನಕ್ಕೆ ಬರುವಾಗ, ಇದನ್ನು ಅವರು ಕೇಳಿ ಹೃದಯದಲ್ಲಿ ಅಲುಗುನೆಟ್ಟಂತಾಗಿ
ಪೇತ್ರನು ಉಳಿದ ಅಪೊಸ್ತಲರು, ಸಹೋದರರೇ ನಾವೇನು ಮಾಡಬೇಕು ಎಂದು ಕೇಳಲು ಪೇತ್ರನವರಿಗೆ, ನಿಮ್ಮ ಪಾಪಗಳು ಪರಿಹಾರವಾಗುವುದಕ್ಕಾಗಿ ನಿಮ್ಮಲ್ಲಿ ಪ್ರತಿಯೊಬ್ಬರು ದೇವರ ಕಡೆಗೆ ತಿರುಗಿಕೊಂಡು ಯೇಸು ಕ್ರಿಸ್ತನ ಹೆಸರಿನ ಮೇಲೆ ದೀಕ್ಷಾಸನ ಮಾಡಿಸಿಕೊಳ್ಳಿರಿ, ಆಗ ನೀವು ಪವಿತ್ರಾತ್ಮ ದಾನವನ್ನು ಹೊಂದುತ್ತೀರಿ. ಯಾರು ಪವಿತ್ರಾತ್ಮನ ಹೊಂದಿಕೊಳ್ತಾರೆ? ಇಲ್ಲಿ ಹೇಳ್ತಾ ಇದ್ದಾನೆ, ಪೇತ್ರನು ಹೇಳ್ತಿದ್ದಾನೆ, ಯೇಸು ಕ್ರಿಸ್ತನ ಹೆಸರಿನಲ್ಲಿ ದೀಕ್ಷಾಸನ ಮಾಡಿಸಿಕೊಳ್ಳಿರಿ, ಆಗ ನೀವು ಪವಿತ್ರಾತ್ಮವನ್ನು ದಾನವನ್ನು ಹೊಂದಿಕೊಳ್ಳುತ್ತೀರಿ. ಇಲ್ಲಿ ಪೇತ್ರನನ್ನು ಪ್ರಸಂಗ ಮಾಡುವಾಗ ಜನ ಹೃದಯಗಳಲ್ಲಿ ಏನಾಗ್ತದೆ? ಅಲುಗುನೆಟ್ಟಂತಾಗ್ತದೆ. ಹೌದು, ನನಗೆ ಯೇಸು ಬೇಕು, ಯೇಸುವನ್ನು ಪ್ರೀತಿಸಬೇಕು, ಯೇಸು ನನಗೋಸ್ಕರ ಪ್ರಾಣವನ್ನು ಅರ್ಪಿಸಿದ್ದಾನೆ, ಆತನು ಶಿಲುಬೆಯಲ್ಲಿ ತೂಗಿ ನೋವುಗಳನ್ನು ಹಿಂಸೆಯನ್ನು ತಾಳಿ ಆತನು ನಮಗೋಸ್ಕರ ಪ್ರಾಣ ಬಿಟ್ಟಿದ್ದಾನೆ ಎಂಬುದಾಗಿ ಪೇತ್ರನನ್ನು ಪ್ರಸಂಗ ಮಾಡುವಾಗ ಅವರ ಹೃದಯಗಳಲ್ಲಿ ಏನಾಗ್ತದೆ? ಅಲುಗುನೆಟ್ಟಂತಾಗಿ ಅವ್ರು ಏನು ಮಾಡ್ತಾರೆ? ಯೇಸುವನ್ನು ಏನು ಮಾಡ್ತಾರೆ? ಸ್ವೀಕಾರ ಮಾಡ್ತಾರೆ. ಪೇತ್ರನವರಿಗೆ ಹೇಳ್ತಾನೆ, ನಿಮ್ಮ ಪಾಪಗಳು ಪರಿಹಾರವಾಗುವುದಕ್ಕಾಗಿ ನೀವು ಗಂಗಾ ನದಿಗೆ ಹೋಗಿ ಎಂಬುದಾಗಿ ಹೇಳ್ತಾ ಇಲ್ಲ, ಯಮುನಾ ನದಿಗೆ ಹೋಗಿ ಎಂಬುದಾಗಿ ಹೇಳ್ತಾ ಇಲ್ಲ. ಪೇತ್ರನು ಹೇಳ್ತಿದ್ದಾನೆ, ನಿಮ್ಮಲ್ಲಿ ಪ್ರತಿಯೊಬ್ಬರು ದೇವರ ಕಡೆಗೆ ತಿರುಗಿಕೊಂಡು ಯೇಸು ಕ್ರಿಸ್ತನ ಹೆಸರಿನಲ್ಲಿ ದೀಕ್ಷಾಸನ ಮಾಡಿಸಿಕೊಳ್ಳಿರಿ. ಹಾಲೆಲೂಯಾ, ಹಾಲೆಲೂಯಾ. ಯಾವ ನದಿ, ಯಾವ ನೀರು ನಮ್ಮನ್ನು ಏನು ಮಾಡುವುದಿಲ್ಲ? ಪಾಪದಿಂದ ಪರಿಹರಿಸುವುದಿಲ್ಲ. ಯೇಸು ಸ್ವಾಮಿ ಮಾತ್ರ. ಹಾಲೆಲೂಯಾ. ಯೇಸುವಿನ ಮೇಲೆ ನಾವು ನಂಬಿಕೆ ಇಡುವಾಗ ಯೇಸು ನಮ್ಮ ಪಾಪಗಳನ್ನು ಪರಿಹರಿಸುತ್ತಾನೆ. 39ನೇ ವಚನದ ಹೀಗೆ ಓದ್ತೇವೆ, ಆ ವಾಗ್ದಾನವು ನಿಮಗೂ ನಿಮ್ಮ ಮಕ್ಕಳಿಗೂ ದೂರ ದೇಶದಲ್ಲಿ ಎಲ್ಲರಿಗೂ ಅಂತೂ ನಮ್ಮ ದೇವರಾಗಿರುವ ನಮ್ಮ ಕರ್ತನು ತನ್ನ ಕಡೆಗೆ ಕರೆಯುವವರೆಲ್ಲರಿಗೂ ಮಾಡೋಣವಾಗಿದೆ. ಯಾರಿಗೆ? ಎಲ್ಲರಿಗೆ ಅಂತ ಹೇಳಿದೆ. ಇಲ್ಲಿ ಯಾರೆಲ್ಲ ಪವಿತ್ರಾತ್ಮ ದಾನ ಹೊಂತಾರೆ? ನಿಮಗೂ ನಿಮ್ಮ ಮಕ್ಕಳಿಗೂ ದೂರದಲ್ಲಿರುವವರೆಲ್ಲರಿಗೂ ಅಂತೂ ನಮ್ಮ ದೇವರಾಗಿರುವ ಕರ್ತನು ತನ್ನ ಕಡೆಗೆ ಕರೆಯುವವರೆಲ್ಲರಿಗೂ ಏನಾಗ್ತದಂತೆ? ಅದು ಮಾಡೋಣ. ಅಂದರೆ ಯೇಸು ಸ್ವಾಮಿಯ ಬಯಕೆ ಏನು? ಯಾರೆಲ್ಲ ಆಗಿನ ಕಾಲದಲ್ಲಿ, ಅಂದರೆ ಆ ಸಮಯದಲ್ಲಿ, ಪೇತ್ರನ ಸಮಯದಲ್ಲಿ ಯಾರೆಲ್ಲ ಅಲ್ಲಿ ಬಂದಿದ್ದರು, ಎಲ್ಲರೂ ಅವರ ಮಕ್ಕಳು ಎಲ್ಲರ ಅಭಿಷೇಕವನ್ನು ಹೊಂದಬೇಕೆಂಬುದಾಗಿ ಹಾಲೆಲೂಯಾ ಅಲ್ಲಿ ಮಾತನಾಡುವುದನ್ನು ಓದ್ತೇವೆ. ಇವತ್ತು ದೇವರು ನಮ್ಮಿಂದ ಸದೇ ಬಯಸ್ತಾ ಇದ್ದಾನೆ, ನೀವು ಮಾತ್ರ ಅಭಿಷೇಕ ಹೊಂದಿದರೆ ಸಾಲದು, ನಿಮ್ಮ ಮಕ್ಕಳು, ನಿಮ್ಮ ಹೆಂಡತಿ, ನಿಮ್ಮ ಗಂಡ, ನಿಮ್ಮ ತಂದೆ ತಾಯಿ, ದೂರದಲ್ಲಿರುವವರು ಎಲ್ಲರೂ ಅಭಿಷೇಕವನ್ನು ಹೊಂದಿಕೊಳ್ಳಬೇಕು. ಹಾಲೆಲೂಯಾ, ಹಾಲೆಲೂಯಾ. ಇದು ನಿಮ್ಮ ಬಯಕೆ ಆಗಿರಲಿ. ಪೇತ್ರನು ಹಾಲೆಲೂಯಾ ಪ್ರಸಂಗ ಮಾಡುವಾಗ ಆತನು ಬರೀ ಅಲ್ಲಿಯವರಿಗೆ ಮಾತ್ರ ಹೇಳ್ತಾ ಇಲ್ಲ, ಎಲ್ಲರಿಗೂ ಎಂಬುದಾಗಿ ಹೇಳ್ತಾ ಇದ್ದಾನೆ. ಮನೆಯಲ್ಲಿರುವವರಿಗೂ, ನಿಮ್ಮ ಮಕ್ಕಳಿಗೂ, ದೂರದಲ್ಲಿರುವಂಥ ಎಲ್ಲರಿಗೂ ಇದೇನಾಗಬೇಕು? ಸಿಗಬೇಕು, ಅಭಿಷೇಕ. ಪ್ರಿಯ ದೇವಜನರೇ, ಈ ಅಭಿಷೇಕ ಬಹಳ ಪ್ರಾಮುಖ್ಯವಾಗಿದೆ. ಇವತ್ತು ಅಭಿಷೇಕವನ್ನು ಬೇಡ ಎಂಬುದಾಗಿ ಹೇಳುವವರು ವಾಕ್ಯದ ಪ್ರಕಾರ ಅವರು ಸ್ವರ್ಗ ರಾಜ್ಯಕ್ಕೆ ಸೇರುವುದಿಲ್ಲ. ಯೇಸು ಸ್ವಾಮಿ ಹೇಳಿದಂಥ ಮಾತುಗಳದು. ಆತ್ಮನಿಂದಲೂ ನೀರಿನಿಂದಲೂ ಹುಟ್ಟಬೇಕು, ಹುಟ್ಟಿದವನಿಗೆ ಮಾತ್ರ ಪರಲೋಕ ರಾಜ್ಯ ಎಂಬುದಾಗಿ. ನೀವು 3ನೇ ಅಧ್ಯಾಯ ಓದಿ ನೋಡಿರಿ. ಯೋಹಾನ ಬರೆದ ಸುವಾರ್ತೆ 3ನೇ ಅಧ್ಯಾಯ ಮನೆಗೆ ಹೋಗಿ ಓದಿ ನೋಡಿ. ಯೇಸು ಸ್ವಾಮಿ ಸ್ಪಷ್ಟವಾಗಿ ಹೇಳ್ತಾನೆ, ನೀವು ನೀರಿನಿಂದಲೂ ಆತ್ಮನಿಂದಲೂ ಹುಟ್ಟಬೇಕು, ಆವಾಗ ಮಾತ್ರ ಪರಲೋಕ ರಾಜ್ಯ. ಇವತ್ತು ನಾವಿಲ್ಲಿ ಯಾಕೆ ಸೇರಿದ್ದೇವೆ? ಆ ಸ್ಥಳಕ್ಕೆ ಹೋಗೋದಕ್ಕೋಸ್ಕರ. ಹಾಲೆಲೂಯಾ. ಯೇಸು ಸ್ವಾಮಿನ ಯಾಕೆ ಕಂಡುಕೊಂಡಿದ್ದೀರಿ? ಬರೀ ಲೋಕದ ಹಣ, ಆಸ್ತಿ, ಸಂಪತ್ತಿಗೋಸ್ಕರವ? ಅದನ್ನು ನಿರೀಕ್ಷಿಸಿಕೊಂಡು ಬಂದರೆ ನೀವು ಖಂಡಿತವಾಗಿ ಆತ್ಮನಿಂದ ಹುಟ್ಟಿರುವುದಿಲ್ಲ. ನೀವು ನಿಜವಾಗಿಯೂ ದೇವರು ನಾನು ಆ ಸ್ಥಳಕ್ಕೆ ಹೋಗಬೇಕೆಂಬುದಾಗಿ ಬಯಸಿಕೊಂಡು ಯಾರಾದರೂ ಬಂದಿರೋದಾದರೆ ಅಂಥವರಿಗೆ ಮಾತ್ರ ದೇವರ ಆತ್ಮನಿಂದ ತುಂಬಿಸುತ್ತಾನೆ. ಹಾಲೆಲೂಯಾ. ಹಣ, ಆಸ್ತಿ, ಸಂಪತ್ತು ಎಲ್ಲ ದೇವರು ಕೊಡುತ್ತಾನೆ. ಆದರೆ ಪ್ರಿಯ ದೇವ, ನಮ್ಮ ಆಶೆ ಏನಾಗಿರಬೇಕು? ದೇವರನ್ನು ಹಿಂಬಾಲಿಸುವಂಥದ್ದು, ಪರಲೋಕ ರಾಜ್ಯವನ್ನು ಸೇರಬೇಕು. ಹಾಲೆಲೂಯಾ. ದೇವರು ನಮ್ಮ ಜೀವಿತದಲ್ಲಿ ಕಷ್ಟ, ನಮಗೆ ಯೋಬನ ಜೀವಿತ ಗೊತ್ತಿದೆ. ಯೋಬನು ನೀತಿವಂತನಾಗಿದ್ದನು, ಯಥಾರ್ಥವಂತನೆಂಬುದಾಗಿ ದೇವರ ವಾಕ್ಯದಲ್ಲಿ ಓದುತ್ತೇವೆ. ಆದರೂ ಅವನಿಗೆ ಕಷ್ಟ ಬಂತು, ನೋವು ಬಂತು, ಕಣ್ಣೀರು ಬಂತು. ಆದರೂ ಸಹ ಆತನು ದೇವರನ್ನು ಬಿಟ್ಟುಕೊಡಲಿಲ್ಲ. ಕಷ್ಟ, ಚಿಂತೆ, ನೋವು ಎಂಬುದಾಗಿ ನಮ್ಮ ಜೀವಿತಗಳಲ್ಲಿ ಬಂದಾಗಲೂ ಸಹ ನಾವು ಏನು ಮಾಡಬಾರ್ದು? ಯಥಾರ್ಥವಾಗಿ ಇರಬೇಕು. ದೇವರ ಸನ್ನಿಧಾನದಲ್ಲಿ ನಮ್ಮ ಹೃದಯವನ್ನು ಬಿಚ್ಚಿ ಹೇಳೋಣ. ಯಾಕೆಂದರೆ ನಮ್ಮ ದೇವರು ಕ್ರೂರಿಯಲ್ಲ, ನಮ್ಮ ದೇವರು ಪ್ರೀತಿ ಸ್ವರೂಪನಾದ ದೇವರು ನಮ್ಮ ಮೊರೆಯನ್ನು ಕೇಳುತ್ತಾನೆ, ನಮ್ಮ ಮೊರೆಯನ್ನು ಲಾಲಿಸುವಾತನಾಗಿದ್ದಾನೆ. ಪ್ರಿಯರೇ, ಹೌದು, ಪವಿತ್ರಾತ್ಮನ ದಾನ ಹೊಂದಬೇಕಾದರೆ ಹಾಲೆಲೂಯಾ ಮೊದಲನೇದಾಗಿ ನಾವು ಮಾಡಬೇಕಾದದ್ದು, ನಾವು ಆತನ ಸುವಾರ್ತೆ ಮೇಲೆ ನಂಬಿಕೆ ಇಡಬೇಕು. ಎರಡನೇದಾಗಿ ಬೇಡಿಕೊಳ್ಳಬೇಕು. ಮೂರನೇದಾಗಿ ಏಕಮನಸ್ಸುಳ್ಳವರಾಗಿರಬೇಕು. ಹಾಲೆಲೂಯಾ. ಯಾರಿಗೆಲ್ಲ ಮೊದಲನೇದಾಗಿ ಆತನ ಸುವಾರ್ತೆಯನ್ನು ಕೇಳಿ ಏನು ಮಾಡಬೇಕು? ನಂಬಿ ಯೇಸುವನ್ನು ಸ್ವೀಕಾರ ಮಾಡಬೇಕು. ಪಾಪಗಳನ್ನು ದೇವರ ಮುಂದೆ ಅರಿಕೆ ಮಾಡಿಕೊಳ್ಳಬೇಕು, ಬೇಡಿಕೊಳ್ಳಬೇಕು. ನಾವು ದೇವರೇ, ನಿನ್ನ ಪವಿತ್ರಾತ್ಮ ನನಗೆ ಕೊಡು,
ಯಾಕೆ ಇಲ್ಲಿ ಲೂಕ 11:13 ಓದ್ತೇವೆ, ಹಾಗಾದರೆ ಕೆಟ್ಟವರಾದ ನೀವು ನಿಮ್ಮ ಮಕ್ಕಳಿಗೆ ಒಳ್ಳೆಯ ಪದಾರ್ಥಗಳನ್ನು ಕೊಡಬಲ್ಲವರಾದರೆ ಪರಲೋಕದಲ್ಲಿರುವಂಥ ನಿಮ್ಮ ತಂದೆಯು ತನ್ನನ್ನು ಬೇಡಿಕೊಳ್ಳುವವರಿಗೆ ಎಷ್ಟೋ ಹೆಚ್ಚಾಗಿ ಪವಿತ್ರಾತ್ಮ ವರವನ್ನು ಕೊಡುವನಲ್ಲವೇ. ಇವತ್ತು ಪವಿತ್ರಾತ್ಮನ ವರ ಯಾರಿಗೆ ಕೊಡ್ತಾನೆ ಅಂತ ಹೇಳ್ತಾ ಇದ್ದಾನೆ? ಬೇಡಿಕೊಳ್ಳುವವರೆಲ್ಲರಿಗೂ ದೇವರು ಕೊಡುತ್ತಾನೆ. ಹಾಲೆಲೂಯ, ಹಾಲೆಲೂಯ. ನೀವು ಬೇಡಿಕೊಳ್ಳಲಿಕ್ಕೆ ಸಿದ್ಧರಾಗಿದ್ದರೆ, ನೀವು ಕೇಳಲಿಕ್ಕೆ ದೇವರ ಮುಂದೆ ಸಿದ್ಧರಾಗಿದ್ದರೆ ದೇವರು ಕೊಡದಂಥ ಜವಾಬ್ದಾರಿ ಅವನದು. ಹಾಲೆಲೂಯ. ಅಭಿಷೇಕವನ್ನು, ಪವಿತ್ರಾತ್ಮ ವರಗಳನ್ನು ಕೊಡುವಂಥ ಜವಾಬ್ದಾರಿ ನಮ್ಮ ಯೇಸುವಿದಾಗಿದೆ. ಇವತ್ತು ಆತ್ಮನಿಂದಲೂ ಹುಟ್ಟಿರಿ. ಆತ್ಮನಿಂದ ಹುಟ್ಟಿದವನು ಈ ಭೂಮಿ ಮೇಲೆ ದೃಢವಾಗಿರುತ್ತಾನೆ. ಶೋಧನೆ ಬಂದಾಗಲೂ ಆತನು ಕಳವಳ ಪಡುವುದಿಲ್ಲ. ಶೋಧನೆ ಬಂದಾಗಲೂ ಆತನು ಹಾಲೆಲೂಯ ನನಗೆ ಏನಪ್ಪ ಹೇಗೆ ಎಂಬುದಾಗಿ ಯೋಚನೆ ಮಾಡುವುದಿಲ್ಲ. ಬದಲಾಗಿ ಎಲ್ಲ ಚಿಂತಾಭಾರವನ್ನು ದೇವರ ಮೇಲೆ ಹಾಕುತ್ತಾನೆ. ಹಾಲೆಲೂಯ. ಎಲ್ಲ ತನ್ನ ದುಃಖವನ್ನು, ಕಣ್ಣೀರನ್ನು, ಯೇಸುವೆ ಇದು ನಿನ್ನ ಪಾದಗಳ ಬುಡಕ್ಕೆ ಹಾಕ್ತಾ ಇದ್ದೇನೆ, ನೀನೇ ನೋಡಿಕೊಂಡು ಹೋಗು ಎಂಬುದಾಗಿ. ಯಾಕೆಂದರೆ ದೇವರು ತಾನೇ ಹಾಲೆಲೂಯ ನಮಗೆ ಆತ್ಮವನ್ನು ಕೊಟ್ಟದ್ದು. ಅದು ಬರೀ ಸುಮ್ಮನೆ ಅಲ್ಲ, ಅದು ಹೇಳ್ತಾನೆ ಸಹಾಯಕನ ಆತ್ಮನು, ಸಹಾಯ ಮಾಡೋದಕ್ಕೋಸ್ಕರ ಆತ್ಮನನ್ನು ಕೊಟ್ಟಿದ್ದಾನೆ. He has given us to strengthen us, ನಮ್ಮನ್ನು ಬಲಪಡಿಸುವುದಕ್ಕೋಸ್ಕರ, ಸಹಾಯವನ್ನು ಮಾಡೋದಕ್ಕೋಸ್ಕರ ಈ ಆತ್ಮನು ಕೊಡಲ್ಪಟ್ಟಿದೆ. ಈ ಆತ್ಮವನ್ನು ಇವತ್ತು ತಿರಸ್ಕಾರ ಮಾಡಿದರೆ ನಿಮ್ಮ ಜೀವಿತದ ಕಷ್ಟದ ಸಮಯದಲ್ಲಿ, ದುಃಖದ ಸಮಯದಲ್ಲಿ, ನೋವಿನ ಸಮಯದಲ್ಲಿ, ಈ ಲೋಕ ಕೈ ಬಿಟ್ಟಾಗ ಯಾರೂ ನಿಮಗೆ ಸಹಾಯ ಮಾಡಲಿಕ್ಕಿರುವುದಿಲ್ಲ. ಒಂದು ಆತ್ಮನಿಂದ ಹುಟ್ಟಿದವರಾಗಿದ್ದರೆ, ಆತ್ಮನನ್ನು ನಿರೀಕ್ಷಿಸಿಕೊಂಡು ಆತ್ಮನಲ್ಲೇ ನೀವು ಜೀವಿಸುತ್ತಿರುವುದಾದರೆ, ಹಾಲೆ ಆತ್ಮನು ಪ್ರತಿನಿತ್ಯವೂ ನಿಮ್ಮನ್ನು ಕೈ ಹಿಡಿದು ನಡೆಸುವನಾಗಿದ್ದಾನೆ. ಹಾಲೆಲೂಯ. ಏಕ ಮನಸ್ಸುಳ್ಳವರಾಗಿದ್ದರು, ದೇವರ ಅದ್ಭುತವನ್ನು ಕಂಡರು. ಅವರು ಎಲ್ಲರೂ ಸಹ 120 ಜನರು ಸಹ ದೇವರ ಅಭಿಷೇಕದಿಂದ ತುಂಬಿಕೊಂಡರು. ಹಾಲೆಲೂಯ. ಒಂದು ಪವಿತ್ರಾತ್ಮನನ್ನು ಹೊಂದಿಕೊಂಡವರು ಮತ್ತು ದೇವರ ಆತ್ಮನಿಂದ ಹುಟ್ಟಿದವರು. ಅವರು ಪವಿತ್ರಾತ್ಮನನ್ನು ಅನುಸರಿಸಿ ಅವರು ಯಾವಾಗಲೂ ನಡೆಯಬೇಕು. ಹಾಲೆಲೂಯ. ಪವಿತ್ರಾತ್ಮನ ಅನುಸರಿಸಿ ನಡೆಯಬೇಕು. ಪವಿತ್ರಾತ್ಮ ಅನುಸರಿಸಿ ನಡೆದುಕೊಳ್ಳದಿದ್ದರೆ ವಾಕ್ಯ ಹೇಳ್ತದೆ, ಅವನು ಶರೀರದ ಅಭಿಲಾಷೆಗಳನ್ನು ಎಷ್ಟು ಮಾತ್ರಕ್ಕೂ ಆತ ನೆರವೇರಿಸು. ಅನುಸರಿಸಿ ನಡೆಯುವವನು ಶರೀರದ ಅಭಿಲಾಷೆಯನ್ನು ಎಷ್ಟು ಮಾತ್ರಕ್ಕೂ ಅವನು ನೆರವೇರಿಸುವುದಿಲ್ಲ. ಪವಿತ್ರಾತ್ಮನ ಅನುಸರಿಸಿ ನಡೆಯಿರಿ. ಶರೀರದ ಅಭಿಲಾಷೆಗಳು ಏನಾಗ್ತದೆ? ನಮ್ಮಿಂದ ದೂರವಾಗುತ್ತದೆ. ಇವತ್ತು ಮನುಷ್ಯನ ನಮ್ಮ ತಪ್ಪುಗಳು, ವಿಶ್ವಾಸಿಗಳ ತಪ್ಪು, ನಮಗೆ ಶರೀರವೇ ಬಹಳ ಪ್ರಾಮುಖ್ಯವಾಗಿದೆ. ಶರೀರಕ್ಕೆ ಸಂಬಂಧಪಟ್ಟಂಥ ಆಶೆ ಆಕಾಂಕ್ಷೆಗಳೇ ನಮಗೆ ಮೊದಲನೇ ಸ್ಥಾನವಾಗಿದೆ. ಪ್ರಿಯ ದೇವಜನರೇ, ಇದೆಲ್ಲ ದೇವರು ಬಯಸುವಂಥದ್ದು. ದೇವರ ಆಶೀರ್ವಾದ ನಮ್ಮ ಮೇಲೆ ಬರಬೇಕಾದರೆ ಪವಿತ್ರಾತ್ಮನ ಅನುಸರಿಸಿ ನಾವು ನಡೆದುಕೊಳ್ಳೋಣ. ಪವಿತ್ರಾತ್ಮನು ಏನು ಮಾಡುತ್ತಾನೆ? ಪವಿತ್ರಾತ್ಮನು ಕಲ್ಲಾದ ಹೃದಯವನ್ನು ಮೃದು ಮಾಡುವವನಾಗಿದ್ದಾನೆ. ಹಾಲೆಲೂಯ. ನೀವು ಆತ್ಮನಿಂದ ಹುಟ್ಟುವುದಾದರೆ ನಿಮ್ಮ ಹೃದಯವು ಏನಾಗಿರ್ತದೆ? ಮೃದುವಾಗಿರುತ್ತದೆ. ನಿಮ್ಮ ಹಾರ್ಟ್ ಸಾಫ್ಟ್ ಆಗಿರುತ್ತದೆ. ನೀವು ಏನು ಹೇಳ್ತೇವೆ, ಒಂಥರ ಕಲ್ಲಾದ ರೀತಿಯ ಸ್ವಭಾವ ನಿಮ್ಮದಿರುವುದಿಲ್ಲ. ನಿಮ್ಮ ಮನಸ್ಸು ಮೃದುವಾಗಿರ್ತದೆ. ಬೇರೆಯವರ ಕಷ್ಟ ಕೇಳಿದ ತಕ್ಷಣ ಮನ ಮರುಗುತ್ತೀರಿ. ನೀವು ಅವರಿಗೆ ಸಾಂತ್ವನ ಹೇಳ್ತೀರಿ, ಸಮಾಧಾನ ಹೇಳುತ್ತೀರಿ, ಅವರ ಬಗ್ಗೆ ಕಾಳಜಿಯನ್ನು ವಹಿಸುತ್ತೀರಿ. ಪವಿತ್ರಾತ್ಮನಿರುವಂಥ ಹೃದಯಗಳು, ಪವಿತ್ರಾತ್ಮನಿಂದ ಸ್ಪರ್ಶಿಸಲ್ಪಟ್ಟ ಹೃದಯವು ಹೇಗಿರ್ತದೆ? ಮೃದುವಾಗಿರುತ್ತದೆ. ಹಾಲೆಲೂಯ. ಇವತ್ತು ಕಠಿಣವಾದ ಹೃದಯಕ್ಕೆ ಕಾರಣ ಏನು? ಪವಿತ್ರಾತ್ಮನಿಗೆ ನಿಮ್ಮ ಹೃದಯದಲ್ಲಿ ಕಾರ್ಯ ಮಾಡಲಿಕ್ಕೆ ಬಿಡದೇ ಇರುವಂಥದ್ದು. ನಿಮ್ಮ ಈ ಗರ್ಭಗುಡಿ ಎಂಬುದಾಗಿ ವಾಕ್ಯ ಹೇಳ್ತದಲ್ಲ, ಈ ಗರ್ಭಗುಡಿಯಲ್ಲಿ ನಾವು ಪವಿತ್ರಾತ್ಮನನ್ನು ಬಿಟ್ಟುಕೊಳ್ಳದೇ ಇರುವಂಥದ್ದು. ಇದು ಕಠಿಣಕ್ಕೆ, ನಮ್ಮ ಕಲ್ಲಾದಂಥ ಹೃದಯಕ್ಕೆ ಕಾರಣವಾಗಿದೆ. ಪ್ರಿಯರೇ, ಈ ಸಮಯದಲ್ಲಿ ನಾವು ನಾವೇ ಪರೀಕ್ಷೆ ಮಾಡಿಕೊಳ್ಳೋಣ. ನಾನು ನಿಜವಾಗಿಯೂ ದೇವರ ಆತ್ಮನಿಂದ ಹುಟ್ಟಿದ್ದೇನೋ ಇಲ್ಲವೋ ಎಂಬುದಾಗಿ ಹಲವು ಪಾಯಿಂಟ್ಸ್ಗಳಿದೆ. ಆತ್ಮನ ಫಲಗಳು ನಮಗೆ ಬೇಕು. ಆತ್ಮನ ಫಲಗಳು, ಒಬ್ಬ ಆತ್ಮನಿಂದ ಹುಟ್ಟಿದವನು ಅವನ ಜೀವಿತಗಳಲ್ಲಿ ಆತ್ಮನ ಫಲಗಳನ್ನು ನಾವು ಕಾಣುತ್ತೇವೆ. ಹಾಲಲು ಯಾವ ಫಲಗಳು? ಪ್ರೀತಿ, ಸಂತೋಷ, ಸಮಾಧಾನ, ದೀರ್ಘಶಾಂತಿ, ದಯೆ, ಉಪಕಾರ, ನಂಬಿಕೆ, ಸಾಧುತ್ವ, ಶ್ರಮೆದಮೆ, ಇಂಥವುಗಳನ್ನು ನಾವೇನು ಮಾಡ್ತೇವೆ? ಒಬ್ಬ ಆತ್ಮದಲ್ಲಿ ಹುಟ್ಟಿದವನಲ್ಲಿ ನಾವು ಕಾಣುತ್ತೇವೆ. ಹಾಲೆಲೂಯ. ಆತ್ಮನಲ್ಲಿ ಹುಟ್ಟಿದವನಲ್ಲಿ ಈ ಪ್ರೀತಿಯನ್ನು ಕಾಣುತ್ತೇವೆ. ಒಬ್ಬರನ್ನೊಬ್ಬರು ಪ್ರೀತಿಸುವಂಥದ್ದು. ಸಂತೋಷ, ಎಲ್ಲ ಸಮಯದಲ್ಲಿ ನೀವೆಲ್ಲೇ ಇದ್ದರೂ ಅಲ್ಲಿ ನಿಮ್ಮ ಇರುವಿಕೆ ಇತರರಿಗೆ ಏನಾಗ್ತದೆ? ಸಂತೋಷವನ್ನು ತಂದು ಕೊಡುತ್ತದೆ, ಸಮಾಧಾನ ತರುತ್ತದೆ. ದೀರ್ಘ ಶಾಂತಿ, ದಯೆ, ಉಪಕಾರ ಮಾಡುತ್ತೇವೆ, ದಯೆ ತೋರಿಸುವವರಾಗುತ್ತೇವೆ. ನಂಬಿಕೆ, ನನ್ನ ನಂಬಿಕೆ ಇತರರಿಗೆ ಮಾದರಿಯಾಗಿರುತ್ತದೆ. ಸಾಧುತ್ವ, ಅದೇ ನಾನು ಹೇಳಿದೆ, ಸಾಧುವಾಗಿರುವಂಥದ್ದು.
ಇನ್ನೋಸೆಂಟ್ ಆಗಿರುವಂಥದ್ದು, ಶ್ರಮೆದಮೆ ಇಂಥವುಗಳೇ ಎಂಬುದಾಗಿ ಪ್ರಿಯ ದೇವಜನರೇ. ಹೌದು, ನಾವು ಆತ್ಮನಿಂದ ನಡೆಸಲ್ಪಡುವಾಗ ಶರೀರಾಭಿಲಾಷೆಗಳಿಗೆ ನಾವು ದೂರವಾಗಿರುತ್ತೇವೆ. ಅದನ್ನು ಎಷ್ಟು ಮಾತ್ರಕ್ಕೂ ನಾವು ನೆರವೇರಿಸುವುದಿಲ್ಲ. ಹಾಗಾಗಿ ನಾವು ಆತ್ಮನಿಂದ ನಡೆಸಲ್ಪಡೋಣ, ಆರಾಧನೆಗಳನ್ನು ಮಾಡೋಣ, ಬಾಯಿಗಳನ್ನು ತೆರೆಯೋಣ, ಹಾಲೆಲೂಯಾ ಸ್ತುತಿ ಸ್ತೋತ್ರಗಳನ್ನು ಕರ್ತನಿಗೆ ಸಲ್ಲಿಸೋಣ. ಕೈ ಕಟ್ಟಿ ನಿಲ್ಲೋದಕ್ಕೋಸ್ಕರ ನಾವು ಆರಾಧನೆಗೆ ಬರುವುದಲ್ಲ. ಹಾಲೆಲೂಯಾ, ನಾವು ಸುಮ್ಮನೆ ನಿಲ್ಲುವುದಕ್ಕೋಸ್ಕರ ಆರಾಧನೆಗೆ ಬರುವುದಲ್ಲ. ಸೃಷ್ಟಿಕರ್ತನಾದ ದೇವರು ಏನು ಉಪಕಾರ ಮಾಡಿದನೋ ಆತನಿಗೆ ಥ್ಯಾಂಕ್ ಯು ಹೇಳೋದಕ್ಕೋಸ್ಕರ ನಾವು ಬರುವಂಥದ್ದು. ಹಾಲೆಲೂಯಾ, ಇವತ್ತು ಅದನ್ನು ನಾವು ಗಟ್ಟಿಯಾಗಿ ಮಾಡುವಾಗ, ಸಂಕೋಚವಿಲ್ಲದೆ ನಾಚಿಕೆಯಿಲ್ಲದೆ ಕರ್ತನ ಸನ್ನಿಧಾನದಲ್ಲಿ ನಮ್ಮ ಹೃದಯವನ್ನು ಬಿಚ್ಚುವಾಗ, ಹಾಲೆಲೂಯಾ, ನಮ್ಮ ದೇವರು ನಮ್ಮ ಆರಾಧನೆಯಲ್ಲಿ ಸಂತೋಷ ಪಡುತ್ತಾನೆ. ನಮ್ಮ ಆರಾಧನೆಯಲ್ಲಿ ಆತನು ಸಂತೋಷ ಪಡುತ್ತಾನೆ. ನನಗಿಂತ ನಾನು ಸಂತೋಷ ಪಡೋದಕ್ಕಿಂತ ನನ್ನ ದೇವರು ಸಂತೋಷ ಪಡಲಿ. ಹಾಲೆಲೂಯಾ, ನಾನು ದೊಡ್ಡವನಾಗೋದಕ್ಕಿಂತ ನನ್ನ ದೇವರು ದೊಡ್ಡವನಾಗಲಿ. ನಾನು ಹಾಲೆಲೂಯಾ ಒಳ್ಳೆ ಬಟ್ಟೆಗಳನ್ನು ಹಾಕಿ ಇಲ್ಲಿ ಘನತೆ ಗೌರವವನ್ನು ಹೊಂದಿಕೊಳ್ಳೋದಕ್ಕಿಂತ ನನ್ನ ದೇವರು ಉತ್ತಮವಾಗಿ ನನ್ನ ಮುಖಾಂತರ ಗೌರವ ಹೊಂದಲಿ. ನನ್ನ ನಡೆ ಮುಖಾಂತರ ಆತನಿಗೆ ಗೌರವ ಉಂಟಾಗಲಿ. ನನ್ನ ಮಾತಿನ ಮುಖಾಂತರ ಆತನಿಗೆ ಗೌರವ ಉಂಟಾಗಲಿ. ನಾನು ಹೋಗುವಂಥ ಸ್ಥಳಗಳಲ್ಲಿ ನನ್ನ ಇರುವಿಕೆ ಮುಖಾಂತರ ನನ್ನ ದೇವರಿಗೆ ಗೌರವ ಉಂಟಾಗಲಿ. ಹಾಲೆಲೂಯಾ, ಇದನ್ನು ದೇವರು ಬಯಸುತ್ತಾನೆ. ಇದು ದೇವರು ಬಯಸ್ತಾನೆ. ನಂಬಿಕೆ, ಇಲ್ಲಿ ಫಲಗಳಲ್ಲಿ ಒಂದು ನಂಬಿಕೆ, ಶ್ರೇಷ್ಠವಾದ ನಂಬಿಕೆ. ಈ ನಂಬಿಕೆಯನ್ನು ಹೊಂದಿಕೊಂಡು ನಾವು ಜೀವಿಸೋಣ. ಹಾಲೆಲೂಯಾ, ಯಾಕೆಂದರೆ ನಂಬಿಕೆ ಬೆಟ್ಟವನ್ನು ಸಹ ಏನು ಮಾಡುತ್ತದೆ? ಸರಿಸಲು ದೇವರಿಗೆ ಸಾಧ್ಯ. ನಂಬಿಕೆ ನೀವು ಹೊಂದಿಕೊಂಡಿರೋದಾದರೆ ಬೆಟ್ಟವನ್ನು ಸಹ ಸಮುದ್ರದಲ್ಲಿ ಬೀಳೆಂಬುದಾಗಿ ಹೇಳುವುದಾದರೆ ಆಗ್ತದೆ ಎಂಬುದಾಗಿ ಸ್ವಾಮಿ ಹೇಳ್ತಾನೆ. ಯು ಶುಡ್ ಹ್ಯಾವ್ ಫೇತ್. ದೇವರ ಮೇಲೆ ನಂಬಿಕೆ ಇರುವವನು ಹಾಲೆಲೂಯಾ ಆತ್ಮನಿಂದ ನಡೆಸಲ್ಪಡುತ್ತಾನೆ. ಯಾಕೆ? ಹಾಲೆಲೂಯಾ, ಒಂದು ಸಾರಿ ಬ್ಲಂಡನ್ ಎಂಬ ಒಬ್ಬ ವ್ಯಕ್ತಿ, ನಮಗೆ ಗೊತ್ತಿದೆ, ನಯಾಗರ ಫಾಲ್ಸ್ ಪ್ರಪಂಚದ ಅತ್ಯಂತ ಒಂದು ದೊಡ್ಡ ಫಾಲ್ಸ್ ಅದು. ಆ ಫಾಲ್ಸಿನ ಒಂದು ದೊಡ್ಡ ಫಾಲ್ಸ್ ಆಗಿರೋದ್ರಿಂದ ಇವನೊಬ್ಬ ಒಂದು ಸ್ಟಂಟ್ ಮಾಡುವಂಥವನು. ಹೀಗೆ ಅವನು ಒಂದು ದಿವಸ ಒಂದು ಹಗ್ಗಗಳ ಮೇಲೆ ನಡೆಯುವಂಥ ಒಂದು ಕಲೆ ಹೊಂದಿದಂಥವನು. ಅವನು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಒಂದು ದೊಡ್ಡ ಹಗ್ಗವನ್ನು ಏನು ಮಾಡ್ತಾನೆ? ಕಟ್ಟುತ್ತಾನೆ. ಕಟ್ಟಿಬಿಟ್ಟು ಅವನು ಅನೌನ್ಸ್ ಎಲ್ಲ ಮಾಡಿರ್ತಾನೆ. ಪಾಂಪ್ಲೆಟ್ಸ್ಗಳೆಲ್ಲ ಇದಾಗಿರುತ್ತೆ, ಈ ಥರ ಒಂದು ಕಾರ್ಯಕ್ರಮ ನಡೀಲಿಕ್ಕಿದೆ. ಒಬ್ಬ ವ್ಯಕ್ತಿ, ಬ್ಲಂಡನ್ ಎಂಬ ಒಬ್ಬ ವ್ಯಕ್ತಿ, ಆತನು ಒಂದು ತುದಿಯಿಂದ ಇನ್ನೊಂದು ತುದಿಯ ತನಕ ವಿಶಾಲವಾದಂಥ ನಯಾಗರ ಫಾಲ್ಸ್, ಪ್ರಪಂಚದ ಅತ್ಯಂತ ದೊಡ್ಡ ಫಾಲ್ಸ್, ಅಮೆರಿಕ ದೇಶದಲ್ಲಿದೆ. ಆ ಹಗ್ಗದಲ್ಲಿ ಒಂದು ಫಾಲ್ಸಿನ ತುದಿಯಿಂದ ಇನ್ನೊಂದು ಫಾಲ್ಸಿನ ತುದಿಯವರೆಗೆ ಹಗ್ಗದ ಮೇಲೆ ನಡೆಯುತ್ತಾನೆಂಬುದಾಗಿ ಎಲ್ಲ ಕಡೆ ಪ್ರಚಾರವಾಗ್ತದೆ. ನೂರಾರು ಸಂಖ್ಯೆಯಲ್ಲಿ, ಸಾವಿರಾರು ಸಂಖ್ಯೆಯಲ್ಲಿ ಜನರು ಆ ನಯಾಗರ ಫಾಲ್ಸಿನ ಹತ್ತಿರ ಬರ್ತಾರೆ ಈ ವ್ಯಕ್ತಿ ಮಾಡುವಂಥ ಕಾರ್ಯವನ್ನು ನೋಡೋದಕ್ಕೋಸ್ಕರ. ಹೀಗೆ ಆತನು ಪ್ರಾರಂಭ ಮಾಡೋಕ್ಕಿಂತ ಮುಂಚೆ ವಿಸಿಲ್ಗಳು ಏನು ಎಲ್ಲ, ಚಪ್ಪಾಳೆ ಎಲ್ಲ ಗಟ್ಟಿಯಾಗಿ ಜನರು ಹೊಡಿಲಿಕ್ಕೆ ಪ್ರಾರಂಭ ಮಾಡ್ತಾರೆ, ಇವನ ಸಾಹಸವನ್ನು ನೋಡಬೇಕೆಂಬುದಾಗಿ. ಹಾಗೆ ಅವರು ನಂಬಿದಂಥ ರೀತಿಯಲ್ಲಿ ಆತನು ಒಂದು ತುದಿಯಿಂದ ಇನ್ನೊಂದು ತುದಿ ಬಹಳ ಸಲೀಸಾಗಿ ಬ್ಯಾಲೆನ್ಸನ್ನು ಮಾಡಿಕೊಂಡು ಏನು ಮಾಡ್ತಾನೆ? ಆ ಹಗ್ಗದಲ್ಲಿ ನಡೆದುಕೊಂಡು ಇನ್ನೊಂದು ತುದಿ ಬರುತ್ತಾನೆ. ತುದಿ ಬಂದಾಗ ಆತನು, ನೀವು ನನ್ನನ್ನು ನಂಬಿದ್ದೀರಾ ಎಂಬುದಾಗಿ ಆತನು ಅಲ್ಲಿಂದ ಕಿರಿಚ್ತಾನೆ. ನೀವು ನನ್ನ ನಂಬಿದ್ದೀರಾ? ಹೌದು ಹೌದು ಎಂಬುದಾಗಿ ಜನರಿಂದ ಆತನಿಗೆ ಪ್ರೋತ್ಸಾಹ ಬರ್ತದೆ. ಈಗ ಒಂದು ಕಾರ್ಯ ಮಾಡಲಿಕ್ಕೆ ಹೋಗ್ತಾ ಇದ್ದೇನೆ, ನಾನೀಗ ಈ ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ನನ್ನ ಮೇಲೆ ಒಬ್ಬನನ್ನು ಕೂರಿಸಿಕೊಂಡು ನಾನು ಹೋಗುತ್ತೇನೆ ಎಂಬುದಾಗಿ ನಂಬುತ್ತೀರಾ ಎಂಬುದಾಗಿ ಆತನು ಪ್ರಶ್ನೆ ಮಾಡ್ತಾನೆ. ಆಗ ಜನರೆಲ್ಲರೂ ಹೌದು ನೀವು ಮಾಡುತ್ತೀರಿ ಎಂಬುದಾಗಿ ಬಹಳ ಗಟ್ಟಿಯಾದಂಥ ಸ್ವರದಲ್ಲಿ ಜನರೆಲ್ಲರೂ ಪ್ರೋತ್ಸಾಹ ಮಾಡ್ತಾರೆ. ಎಸ್, ಯು ಕ್ಯಾನ್ ಡೂ ಇಟ್ ಎಂಬುದಾಗಿ. ಹಾಗೆ ಹೇಳ್ತಿರುವಾಗ ಆತನಿಗೆ ಖುಷಿ ಆಗ್ತದೆ. ಮತ್ತೆ ಹೇಳ್ತಾನೆ, ನನ್ನ ಹಿಂದೆ ಕೂತ್ಕೊಳ್ಳಿಕ್ಕೆ, ನನ್ನ ಬೆನ್ನ ಮೇಲೆ ಕೂತ್ಕೊಳ್ಳಿಕ್ಕೆ ಒಬ್ಬರು ಬೇಕು, ಯಾರು ನಿಮ್ಮಲ್ಲಿ ಬರುತ್ತೀರಿ ಎಂಬುದಾಗಿ ಆವಾಗ ಅವನು ಅಲ್ಲಿ ಜನರಿಗೆ ಕೇಳ್ತಾನೆ. ಇಡೀ ಜನರೇನಾಗ್ತಾರೆ? ಮೌನವಾಗ್ತಾರೆ. ಅವನೊಬ್ಬನೇ ನಡಿಬೇಕಾದರೆ ಎಸ್ ನೀವು ನಡೀತೀರಿ ಎಂಬುದಾಗಿ ನಮ್ಗೆ ಗೊತ್ತು. ಬೆನ್ನಿನ ಮೇಲೆ ನೀವು ಒಬ್ಬರನ್ನು ಇಟ್ಟುಕೊಂಡು ನೀವು ನಡೀತೀರಾ, ನಡಿಲಿಕ್ಕೆ ನನಗೆ ಆಗುತ್ತದೆ ಎಂಬುದಾಗಿ ಕೇಳುವಾಗ ಜನರೆಲ್ಲರೂ ಏನು ಹೇಳಿದರು? ನಿಮಗೆ ಆಗುತ್ತದೆ ಎಂಬುದಾಗಿ ಹೇಳಿದರು. ಆದರೆ ನಿಮ್ಮಲ್ಲಿ ಯಾರಾದೊಬ್ಬರು ಈ ನಂಬಿಕೆ ಉಂಟಲ್ಲ ನಿಮಗೆ, ನಾನು ನಡೀತೇನೆ ಎಂಬುದಾಗಿ, ಯಾರಾದೊಬ್ಬರು ಬರುತ್ತೀರ ಎಂಬುದಾಗಿ ಕೇಳುವಾಗ ಯಾರೂ ಸಹ ಅಷ್ಟು ಹೌದು ಎಂಬುದಾಗಿ ಹೇಳಿದವರು ಯಾರು ಬರಲಿಕ್ಕೆ ತಯಾರಿಲ್ಲ. ಇವತ್ತು ನಾವು ಸಹ ಎಷ್ಟೋ ಸಾರಿ ಹಾಗೇ ಇದ್ದೇವೆ. ಯೇಸು ಸ್ವಾಮಿ, ವಾವ್ ಸೂಪರ್, ಆತನು ಅವರಿಗೆ ಅದ್ಭುತ ಮಾಡಿದ, ಇವರಿಗೆ ಅದ್ಭುತ ಮಾಡಿದ ಎಲ್ಲ ನಾವು ಹೇಳ್ತೇವೆ. ನಿಮ್ಮ ವೈಯಕ್ತಿಕ ವಿಷಯಕ್ಕೆ ಬರುವಾಗ ಹೇಗೆ ನೀವು ಆ ಪರಿಸ್ಥಿತಿಯನ್ನು ನಿಭಾಯಿಸ್ತೀರಿ? ಅದರಲ್ಲಿ ಒಬ್ಬ ವ್ಯಕ್ತಿ, ನಾನು ಬೆಳಿಗ್ಗೆ ಓದ್ತಾ ಇರುವಾಗ ಗೊತ್ತಾಯಿತು,
ಒಬ್ಬ ವ್ಯಕ್ತಿ, ಒಂದು ಕುಳ್ಳನಾದ ಒಬ್ಬ ವ್ಯಕ್ತಿ ಅಲ್ಲಿಂದ ಕೈ ಎತ್ತನೆ, ನಾನು ನಿಮ್ಮ ಬೆನ್ನನ್ನು ಹತ್ತಿ ಬರುತ್ತೇನೆ ಎಂಬುದಾಗಿ. ಹಾಲೆಲೂಯ. ಇವತ್ತು ಅಂಥ ನಂಬಿಕೆಯುಳ್ಳ ಆ ವ್ಯಕ್ತಿ ಅಲ್ಲಿ ಹೋಗ್ತಾನೆ, ಎತ್ತರದ ಸ್ಥಳಕ್ಕೆ ಹೋಗ್ತಾನೆ, ಅವನ ಬೆನ್ನಿನ ಮೇಲೆ ಕೂರಿಸ್ತಾನೆ, ಅವನು ಒಂದು ತುದಿಯಿಂದ ಇನ್ನೊಂದು ತುದಿಗೆ ಪಾಸ್ ಮಾಡ್ತಾನೆ. ಹಾಲೆಲೂಯ. ಅಲ್ಲಿ ಯಾರು ಗ್ರೇಟ್ ಆದರೂ ಈ ನಂಬಿಕೆಯನ್ನು ತೋರಿಸಿದಂಥ ಒಬ್ಬ ವ್ಯಕ್ತಿ ಆ ಲಾಸ್ಟಿಗೆ ಹೀರೋ ಆಗುತ್ತಾನೆ. ಹಾಲೆಲೂಯ. ನಂಬಿಕೆಯಿಂದ ಅವನ ಬೆನ್ನನ್ನು ಹತ್ತಿದಂಥ ವ್ಯಕ್ತಿ ಹೀರೋ ಆಗಿ ಅಲ್ಲಿ ಕಾಣಲ್ಪಡುತ್ತಾನೆ. ಇವತ್ತು ನೀವುಗಳು ಹೀರೋಗಳಾಗಬೇಕು. ಬೈಬಲ್ಗಳಲ್ಲಿ ನಂಬಿಕೆ ಹೀರೋಸ್ಗಳ ಬಗ್ಗೆ ಬರೆಯಲ್ಪಟ್ಟಿದೆ. ಅಬ್ರಹಾಮನಿದ್ದಾನೆ, ಹಲವು ಇದ್ದಾರೆ, ದಾವೀದನಾಗಿರ್ಬೋದು. ಹೀಗೆ ಬೈಬಲ್ ಹಲವು ಹೀರೋಸ್ ಆಫ್ ಫೇತ್ ಇದ್ದಾರೆ. ಇವತ್ತು ವಾಟ್ ಇಸ್ ಯುವರ್ ಫೇತ್? ಆರ್ ಯು ಅ ಹೀರೋ? ನಾನು ಮತ್ತು ನೀವು ಹೀರೋಗಳಾಗಿದ್ದೇವೆ ಇವತ್ತು ನಂಬಿಕೆ ವಿಷಯದಲ್ಲಿ. ಹಾಲೆಲೂಯ. ಇವತ್ತು ನಂಬಿಕೆ ವಿಷಯದಲ್ಲಿ ನಾವು ಹೀರೋಗಳಾಗಬೇಕು. ಹಾಲೆಲೂಯ. ನಾವು ಬರೀ ಇತರರಿಗೆ ಅವರ ಜೀವಿತದಲ್ಲಿ ಆದ ಅದ್ಭುತಗಳನ್ನು ನಾವು ಕೇಳಿ ಸಂತೋಷ ಪಡೋದಲ್ಲ. ವಿ ಹ್ಯಾವ್ ಟು ಎಕ್ಸ್ಪೀರಿಯನ್ಸ್ ಅವರ್ ಓನ್. ಹಾಲೆಲೂಯ. ನಾವು ನಮ್ಮದೇ ನಂಬಿಕೆ ಮುಖಾಂತರ ಅದ್ಭುತಗಳನ್ನು ಎಕ್ಸ್ಪೀರಿಯನ್ಸ್ ಮಾಡಬೇಕು. ಹಾಲೆಲೂಯ. ಹಾಲೆಲೂಯ. ನಮ್ಮ ನಂಬಿಕೆ ಮುಖಾಂತರ ನನ್ನ ಜೀವಿತದಲ್ಲಿ ಅದ್ಭುತವನ್ನು ಎಕ್ಸ್ಪೀರಿಯನ್ಸ್ ಮಾಡಬೇಕು. ಇವತ್ತು ಅದು ದೇವರು ಬಯಸ್ತಾ ಇದ್ದಾನೆ. ಹಾಲೆಲೂಯ. ಅದು ದೇವರು ಬಯಸ್ತಾ ಇದ್ದಾನೆ. ನಾವು ಆತ್ಮನಿಂದಲೂ ನೀರಿನಿಂದ ಹುಟ್ಟಿದವರು. ಇನ್ನೊಂದು ಯಾವುದರಲ್ಲಿ ಹುಟ್ಟಬೇಕು? ಆತ್ಮನಿಂದಲೂ. ಯಾರು ಅಭಿಷೇಕವನ್ನು ಹೊಂದಿಕೊಳ್ಳಲಿಲ್ಲ, ನಿಜವಾಗಿಯೂ ದೇವರ ಆತ್ಮನಿಂದ ನಡೆಸಲ್ಪಡುತ್ತಾ ಇಲ್ಲ, ಇವತ್ತು ನಾವು ಕೇಳಿಕೊಳ್ಳಬೇಕು, ದೇವರೇ ನಿನ್ನ ಆತ್ಮನಿಂದ ನಾನು ನಡೆಸಲ್ಪಡಬೇಕು, ನಿನ್ನ ಸಹಾಯ ನನಗೆ ಬೇಕು. ದೇವರೇ, ಅಂದು ನೀನು ಎಲ್ಲರ ಮೇಲೆ ಸುರಿಸಿದ್ದಿ ಅಪ್ಪ, ವರ್ಷಗಳ ಕಾಲ. ಹಾಲೆಲೂಯ. ನಮಗೆ ಗೊತ್ತಿದೆ, ಲಾಸ್ ಏಂಜಲಸ್ ಮೊನ್ನೆ ಇತ್ತೀಚಿನ ದಿನಗಳಲ್ಲಿ ಭೀಕರವಾದಂಥ ಬೆಂಕಿ ಅವಘಡ ಉಂಟಾಗುತ್ತದೆ. ಕಾಳ್ಗಿಚ್ಚು ಇಡೀ ಆ ಪಟ್ಟಣವನ್ನೇ ಸುಟ್ಟು ಹಾಕುತ್ತದೆ. 2-3 ಸ್ಥಳ ಪ್ರದೇಶಗಳನ್ನು ಕಂಪ್ಲೀಟ್ ಆಗಿ ಭಸ್ಮ ಮಾಡುತ್ತದೆ. ಮನೆಗಳು ಸುಟ್ಟು ಹೋಗುತ್ತದೆ. ಆಸ್ತಿ, ಕಾರುಗಳು, ದೊಡ್ಡ ದೊಡ್ಡ ಐಷಾರಾಮಿ ಕಾರುಗಳು, ಕೋಟಿಗಟ್ಟಲೆ ಬೆಲೆ ಬಾಳುವ ಕಾರುಗಳು, ಇಂಪಾರ್ಟೆಂಟ್ ಆದ ಡಾಕ್ಯುಮೆಂಟ್ಸ್ಗಳು ಎಲ್ಲವೂ ಸುಟ್ಟು ಕರಕಲಾಗುತ್ತದೆ. ಕರಕಲಾದಂಥ ಸಮಯದಲ್ಲಿ ಹಾಲೆಲೂಯ ಅವರು ಬಹಳ ನೊಂದು ಹೋಗುತ್ತಾರೆ. ಪ್ರಿಯರೇ, ನೊಂದು ಹೋಗುತ್ತಾರೆ. ಇವತ್ತು ಪ್ರಿಯ ದೇವಜನರೇ, ಅಂಥ ಸಮಯಗಳಲ್ಲಿ ಬರುವಾಗ ಹಾಲೆಲೂಯ ನಾವೇನು ಮಾಡ್ತೇವೆ? ಆ ವಿಷಯಗಳನ್ನು ತೆಗೆದುಕೊಂಡು ದೇವರ ಸನ್ನಿಧಾನದಲ್ಲಿ ಇಡುತ್ತೇವೆ. ಪವಿತ್ರಾತ್ಮನ ಬಲ ನಮಗೆ ಬಹಳ ಅವಶ್ಯಕ. ಪವಿತ್ರಾತ್ಮನ ಬಲ ಬಹಳ ನಮಗೆ ಅವಶ್ಯಕವಾಗಿದೆ. ಅಂಥ ಲಾಸ್ ಏಂಜಲಸಲ್ಲಿ ಜನರು ಆ ರೀತಿಯಾಗಿ ಗೋಳಾಡುವಂಥ ಸಮಯದಲ್ಲಿ ಅವರಿಗೆ ನಿರೀಕ್ಷೆ ಹುಟ್ಟಿಸುವಂಥವ್ರು ಯಾರಾಗ್ತಾರೆ? ಯೇಸು ಆಗ್ತಾರೆ. ಆದರೆ ಇವತ್ತು ಯಾರು ಯೇಸುವನ್ನು ಬಿಟ್ಟು ಜೀವಿಸ್ತಾ ಇದ್ದಾರೋ ಅವರು ಕಷ್ಟದಲ್ಲೇ, ಕಣ್ಣೀರಿನಲ್ಲಿ, ಚಿಂತೆಯಲ್ಲಿ ಹಾದು ಹೋಗಬೇಕಾಗುತ್ತದೆ. ಪ್ರಿಯ ದೇವಜನರೇ, ಇವತ್ತು ಆತ್ಮನಿಂದ ಹುಟ್ಟೋಣ. ಆತ್ಮನಿಂದ ಹುಟ್ಟಿದವನು ಜಯದ ಜೀವಿತವನ್ನು ಆತನು ಜೀವಿಸುತ್ತಾನೆ. ಹಾಲೆಲೂಯ. ಆತ್ಮನಿಂದ ಹುಟ್ಟಿದವನು ಜಯದ ಜೀವಿತವನ್ನು ಜೀವಿಸುತ್ತಾನೆ. ಆತನು ನಮಗೆ ಶರಣಾಗಿರುತ್ತಾನೆ. ಕೇಡಿಯವು ಗುರಾಣಿಯಾಗಿದ್ದುಕೊಂಡು ನಮ್ಮನ್ನು ನಡೆಸುವನಾಗಿದ್ದಾನೆ. ಹಾಗಾಗಿ ಈ ವಿಷಯಗಳನ್ನು ನೆನಪಲ್ಲಿಟ್ಟುಕೊಂಡು ನಾವು ಆತ್ಮನಿಂದ ಹುಟ್ಟಬೇಕೆಂಬ ತವಕದಲ್ಲಿರೋಣ. ಯಾಕೆಂದರೆ ಇದು ಬಹಳ ಪ್ರಾಮುಖ್ಯವಾದದ್ದು. ದೇವರು ಈ ವಾಕ್ಯಗಳ ಮುಖಾಂತರ ನಮ್ಮನ್ನು ಆಶೀರ್ವದಿಸಲಿ. ಮುಂದಿನ ಸಮಯದಲ್ಲಿ ನಾವು ಇವತ್ತು YWAM ಟೀಮ್